ವಸುದೇವಸುತಂ ದೇವಂ ದೇವಕೀ ಪರಮಾನಂದಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜ್ಞಾನಪ್ರದಾಯಕರಾದ ಸನತ್ ಕುಮಾರ ಪ್ರಭುಗಳಿಗೆ, ಜೀವನ್ಮುಕ್ತ ಗುರುಗಳಿಗೆ, ಸದ್ಗುರು ರತ್ನಾಕರ ವಿಶ್ವನಾಥ ರಾಜ್ ಗುರುಗಳಿಗೆ, ವಾಸುದೇವನಾದ ಯೋಗಾಚಾರ್ಯ ಗೀತಾಚಾರ್ಯ ಶ್ರೀ ಕೃಷ್ಣ ಪರಮಾತ್ಮನಿಗೆ ಭಕ್ತಿಯಿಂದ ನಮಸ್ಕಾರಗಳನ್ನ ಸಲ್ಲಿಸಿ, ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ ಎಲ್ಲ ಜ್ಯೇಷ್ಠರನ್ನ ನಾನು ಸ್ಮರಿಸಿ, ಆತ್ಮೀಯ ಸೋದರ ಸೋದರಿಯರೇ, ಭಾನುವಾರಗಳ ಈ ಉಪನ್ಯಾಸ ಮಾಲಿಕೆಯಲ್ಲಿ ಈ ದಿನದ ಉಪನ್ಯಾಸ ನನ್ನ ಪಾಲಿಗೆ ಬಂದಿರುವುದು ಭಗವದ್ಗೀತೆಯ ಭಕ್ತಿ ಯೋಗ. ಶ್ವೇತ ಸರಸ್ವತಿ ಅನಿಬೆಸೆಂಟ್ ಅವರು ಬರೆದಿರುವ ಥಿಯಾಸಫಿ ಹಿನ್ನೆಲೆಯ ಭಗವದ್ಗೀತಾ ಅಧ್ಯಯನಕ್ಕೆ ಸೂಚನೆಗಳು ಎಂಬ ಉದ್ಗ್ರಂಥ. ತಮಗೆಲ್ಲ ಗೊತ್ತಿರುವಂತೆ ಥಿಯಾಸಫಿಸ್ಟರಾದ ನಾವು ಗೀತೆಯನ್ನು ನೋಡುವುದೇ ಥಿಯಾಸಫಿ ಬೆಳಕಿನ ಹಿನ್ನೆಲೆಯಲ್ಲಿ. ಅದು ತಮ್ಮೆಲ್ಲರಿಗೂ ವೇದ್ಯವಾದಂತ ವಿಚಾರ. ಆದಿಕಾಲದಿಂದಲೂ ಗೀತೆಗೆ ಬಹಳಷ್ಟು ವ್ಯಾಖ್ಯಾನಕಾರರು, ಭಾಷ್ಯಕಾರರು, ವಿವಿಧ ಆಧ್ಯಾತ್ಮಿಕ ಸಂಘಗಳ ಸಂಘಟಕರು, ಪೀಠಾಧಿಪತಿಗಳು ಅವರದೇ ಆದ ರೀತಿಯಲ್ಲಿ ಭಾಷ್ಯ ಮತ್ತು ವ್ಯಾಖ್ಯಾನವನ್ನ ಮತ್ತು ಸಾರಾಂಶಗಳನ್ನ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ತೆಗೆದುಕೊಂಡಾಗ ನಮ್ಮ ಶ್ವೇತ ಸರಸ್ವತಿ ಅನಿಬೆಸೆಂಟ್ ರವರು ನಮ್ಮ ಥಿಯಾಸಫಿಯ ಅಂದ್ರೆ ಬ್ರಹ್ಮಜ್ಞಾನದ ಹಿನ್ನೆಲೆಯಲ್ಲಿ ಭಗವದ್ಗೀತೆಯನ್ನ ಆ ಬೆಳಕಿನ ಥಿಯಾಸಫಿ ಬೆಳಕಿನ ಅಡಿಯಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಅಧ್ಯಯನ ಮಾಡಿ ನಾವು ಭಗವದ್ಗೀತೆಯನ್ನ ಹೇಗೆ ಅಧ್ಯಯನ ಮಾಡಬೇಕು ಥಿಯಾಸಫಿಸ್ಟ್ ಮುಖ್ಯವಾಗಿ ಎಂಬುದರ ಬಗ್ಗೆ ಕೆಲವು ಸೂಚನೆಗಳನ್ನ ನೀಡಿದ್ದಾರೆ. ಬಹಳ ಚೆನ್ನಾಗಿ ಅರ್ಥ ಆಗಬೇಕಾಗಿರೋದು ನಮ್ಮ ಥಿಯಾಸಫಿಸ್ಟ್ ಏನು ಅಂತಂದ್ರೆ, ಭಗವದ್ಗೀತೆಯ ಒಟ್ಟು 18 ಅಧ್ಯಾಯಗಳನ್ನ 700 ಶ್ಲೋಕಗಳನ್ನು ಸೇರಿಸಿ ಅನಿಬೆಸೆಂಟ್ ರವರು 4 ಭಾಗ ಮಾಡಿದ್ದಾರೆ, 4 ಚಾಪ್ಟರ್ಸ್. ಅಂದರೆ ಆ ಅಧ್ಯಾಯಗಳು ಯಾವಪ್ಪ ಅಂದ್ರೆ, ಈಗಾಗಲೇ 1 ಮತ್ತು 2ನೇ ಅಧ್ಯಾಯ ಆಗಿದೆ. ಆ 1ನೇ ಅಧ್ಯಾಯದಲ್ಲಿ ಮಹಾದರ್ಶನ ಅಂತ ಹೇಳ್ತಾರೆ ಅನಿಬೆಸೆಂಟ್ ರವರು. ಅಂದ್ರೆ ಈ ಕುರುಕ್ಷೇತ್ರದ ಸನ್ನಿವೇಶ ಮತ್ತು ಪ್ರಪಂಚದಲ್ಲಿ ಪ್ರಕ್ಷುಬ್ಧತೆಯ ಸನ್ನಿವೇಶ ಮತ್ತು ಈ ಭಗವದ್ಗೀತೆ ಲೋಕಕ್ಕೆ ಬೇಕಾದರೆ ಆಗ ಅನಿವಾರ್ಯವಾದಂತ ಪರಿಸ್ಥಿತಿ, ಸನ್ನಿವೇಶ, ಗುರು ಶಿಷ್ಯರ ಮನೋಸ್ಥಿತಿ ಮತ್ತು ಅವರ ಆಧ್ಯಾತ್ಮಿಕ ಸ್ಥಿತಿ, ಈಶ್ವರನ ಯೋಜನೆಗಳನ್ನ 1ನೇ ಅಧ್ಯಾಯದಲ್ಲಿ ಅನಿಬೆಸೆಂಟ್ ರವರು ವಿವರಣೆ ಕೊಡ್ತಾರೆ. ಇನ್ನು 2ನೇ ಅಧ್ಯಾಯದಲ್ಲಿ ಅನಿಬೆಸೆಂಟ್ ಪ್ರೂವ್ ಮಾಡೋದು ಗೀತೆ ಒಂದು ಯೋಗಶಾಸ್ತ್ರ ಎಂಬುದಾಗಿ. ಇದರಲ್ಲಿ ಕರ್ಮದ ನಿಜ ಸ್ವರೂಪವನ್ನ ತಿಳಿಸ್ತಾರೆ, ಯೋಗಿಯ ಲಕ್ಷಣಗಳನ್ನ ತಿಳಿಸ್ತಾರೆ, ಯೋಗ ಪಥದ ವಿವಿಧ ಮಜಲುಗಳನ್ನ ತಿಳಿಸ್ತಾರೆ. ಅದು 2nd ಚಾಪ್ಟರ್ ಅಥವಾ 2ನೇ ಅಧ್ಯಾಯ. ಇನ್ನು 3ನೇ ಅಧ್ಯಾಯದಲ್ಲಿ ಯೋಗ ಪಥದ ಮಾರ್ಗಗಳನ್ನ ತಿಳಿಸಿದ ಅನಿಬೆಸೆಂಟ್ ರವರು ಯೋಗ ಸಿದ್ಧಿ ಪಡೆಯುವ ಬಗೆಯನ್ನ ತಿಳಿಸ್ಕೊಡ್ತಾರೆ. ಅದು ತುಂಬಾ ಒಳ್ಳೆಯ ವಿಚಾರ. ಅಂದ್ರೆ ಪ್ರವೃತ್ತಿ ಮಾರ್ಗ ಹೇಗಿರುತ್ತೆ, ನಿವೃತ್ತಿ ಮಾರ್ಗ ಹೇಗಿರುತ್ತೆ, ಪ್ರಜ್ಞೆಯ ವಿಕಾಸವನ್ನ ಯೋಗ ಪಥದ 3 ಭಾಗಗಳಲ್ಲಿ ಭಕ್ತಿಯ ಬಗ್ಗೆ, ಭಕ್ತಿ ಯೋಗಿಯ ಲಕ್ಷಣದ ಬಗ್ಗೆ ಅನಿಬೆಸೆಂಟ್ ರವರು 3ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ. ಅದೇ ರೀತಿ ಇನ್ನುಳಿದ ಎಲ್ಲವನ್ನು ಸೇರಿಸಿ ಯೋಗ ಮಾರ್ಗದ ಇನ್ನುಳಿದ 2 ಮಾರ್ಗಗಳಿದೆಯಲ್ಲ, ಕರ್ಮಯೋಗ ಮತ್ತು ಜ್ಞಾನಯೋಗ, ಮತ್ತು ಅವುಗಳಲ್ಲಿ ಹೇಗೆ ಬ್ರಹ್ಮೈಕ್ಯತೆಯನ್ನ ನಾವು ಸಾಧಿಸಬಹುದು, ಮುಕ್ತಿಯನ್ನು ಸಾಧಿಸಬಹುದು ಅನ್ನೋದರ ಬಗ್ಗೆ 4 ಅಧ್ಯಾಯಗಳನ್ನಾಗಿ ಇದನ್ನ ಅಧ್ಯಯನ ಉದ್ದೇಶದಿಂದ, ಅಂದ್ರೆ ನಾವು ಭಗವದ್ಗೀತೆಯನ್ನ ಥಿಯಾಸಫಿ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಕ್ಕೆ ಬೇಕಾದ ರೀತಿಯಲ್ಲಿ ಇದನ್ನ ವಿಂಗಡಿಸಿ 4 ಭಾಗ ಮಾಡಿದ್ದಾರೆ.
ಸಾಂಪ್ರದಾಯಿಕ ಓದು ಅಥವಾ ಅಧ್ಯಯನ ಅಲ್ಲ, ಥಿಯಾಸಫಿ ಬೆಳಕಿನ ಹಿನ್ನೆಲೆಯಲ್ಲಿ. ಈ ರೀತಿ ಆ ಮಹಾತಾಯಿ ಮಾಡಿರ್ತಕ್ಕಂತಹ ಈ ಭಗವದ್ಗೀತೆಯ ಬೆಳಕಿನ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡ್ತಕ್ಕಂತಹ ಈ ಪುಸ್ತಕದಲ್ಲಿ 3ನೇ ಅಧ್ಯಾಯ ಯೋಗ ಮಾರ್ಗ ಭಕ್ತಿಯ ಬಗ್ಗೆ ಅವ್ರು ಏನು ತಮ್ಮ ಅಧ್ಯಯನವನ್ನ ಮಾಡಿ ಅವರ ಅಭಿಪ್ರಾಯಗಳನ್ನ ಮಂಡಿಸಿದ್ದಾರೆ ಅನ್ಬಿಸೆಂಟ್ರವರು, ಅದರ ಬಗ್ಗೆ ಅಧ್ಯಯನ ಮಾಡುವ. ಸಾಂಪ್ರದಾಯ ರೀತಿಯಲ್ಲಿ ಅಧ್ಯಯನ ಮಾಡುವ ಭಕ್ತಿ ಯೋಗ ಬೇರೆ, ಅದಕ್ಕೊಂದು ಚಾಪ್ಟರ್ ಇದೆ, ಒಂದಷ್ಟು ಅದರಲ್ಲಿ ಶ್ಲೋಕಗಳಿವೆ. ಆದ್ರೆ ಇಲ್ಲಿ ಹಾಗಲ್ಲ. ಶ್ರೀಕೃಷ್ಣನ ಉಪದೇಶಾಮೃತವನ್ನ, ಸತ್ಯ ವಚನಗಳನ್ನ ಅತ್ಯಂತ ಕುತೂಹಲದಿಂದ ಮತ್ತು ಶ್ರದ್ಧೆಯಿಂದ ಕೇಳ್ತಾ ಇದ್ದಾನೆ ಶಿಷ್ಯನಾಗಿರ್ತಕ್ಕಂತಹ, ಪರಿಪ್ರಶ್ನೆ ಮಾಡ್ತಕ್ಕಂತ ಅರ್ಜುನ. ಆ ಅರ್ಜುನಲ್ಲಿ ಒಂದು ಸಂದೇಹ ಮೂಡುತ್ತೆ. ಇಷ್ಟೆಲ್ಲ ಕೋಲಾಹಲ, ಇಷ್ಟೆಲ್ಲ ಕಲಹ, ಇಷ್ಟೆಲ್ಲ ಪ್ರಕ್ಷುಬ್ಧತೆ, ಇಷ್ಟೆಲ್ಲ ಅಶಾಂತಿ, ಇಷ್ಟೆಲ್ಲ ಜೀವನ ಜಂಜಾಟಗಳ ಮಧ್ಯೆ ಪ್ರಾಪಂಚಿಕತೆಯಲ್ಲಿ ಕೃಷ್ಣನು ಹೇಳಿದ ಹಾಗೆ ಸಮತ್ವ ಸಾಧಿಸುವುದು ಸಾಧ್ಯವೇ? ಅವನಲ್ಲಿ ಅಂದ್ರೆ ಅರ್ಜುನನಲ್ಲಿ. ಈಗ ಅರ್ಜುನಲ್ಲಿ ಮೂಡಿರ್ತಕ್ಕಂಥ ಸಂದೇಹ ನಮಗೂ ಸಾಧ್ಯ ಇದೆ. ಯಾಕೆಂತಂದ್ರೆ ಆತನಾದರೂ ಅಷ್ಟು ಸಾಕ್ಷಾತ್ ಭಗವಂತನ ಸಂಪರ್ಕದಲ್ಲಿ ಇದ್ದು ಅಷ್ಟು ಮಾತ್ರ ಆತನಿಗೆ ಸಂಸ್ಕಾರ ಇತ್ತು. ನಮಗೆ ಜೀವನವೆಲ್ಲ ಅನುಮಾನಗಳೇ. ಹಾಗಾಗಿ ಕೃಷ್ಣನು ಹೇಳಿದ ಹಾಗೆ ಮನಸ್ಸಿನ ಸಮತ್ವ ಸಾಧ್ಯವೇ? ಈ ಮನಸ್ಸಿನ ಚಂಚಲತ್ವದಲ್ಲಿ, ಪ್ರಕ್ಷುಬ್ಧತೆಯಲ್ಲಿ ಸುಸ್ಥಿರತೆ ಸಾಧ್ಯವೇ? ಕಾನ್ಸಂಟ್ರೇಷನ್ ಸಾಧ್ಯವೇ? ಮನೋನಿಗ್ರಹ ಸಾಧ್ಯವೇ? ಅವನಿಗೆ ಬಂದಿದ್ದು ಡೌಟ್ ಏನು ಅರ್ಜುನನಿಗೆ ಅಂದ್ರೆ, ನಮಗ್ ಬಂದಂತಹ ಡೌಟ್ಗಳೇ. ವಾಯುವನ್ನಾದ್ರೂ ಹಿಡಿದು ಕಟ್ಟಾಗಬಹುದೇನೋ ಗಾಳಿಯನ್ನ, ಆದ್ರೆ ಮನೋನಿಯಂತ್ರಣ ಅಸಾಧ್ಯ. ಹಾಗಾಗಿ ಕೃಷ್ಣ ಮಾರ್ಗ ಏನು? ಯೋಗ ಮಾರ್ಗಕ್ಕೆ ಯೋಗ ಸಾಧನೆ ಹೇಗೆ? ದಯವಿಟ್ಟು ತಿಳಿಸು ಅಂತ ಹೇಳಿ ವಿನಮ್ರವಾಗಿ ವಿನಯವಾಗಿ ಕೇಳ್ಕೊಳ್ತಾನೆ, ವಿದ್ಯಾರ್ಥಿ ಗುರುಗಳನ್ನ ಕೇಳಿದ ಹಾಗೆ. ಆಗ ಶ್ರೀಕೃಷ್ಣ ಅಷ್ಟೇ ಆಪ್ಯಾಯಮಾನದಿಂದ ಪ್ರೀತಿಯಿಂದ ಕೇಳ್ತಾನೆ, ಹೌದು ಅರ್ಜುನ, ಮನಸ್ಸು ನಿಯಂತ್ರಣ ಇದೆಯಲ್ಲ, ಆ ಮೈಂಡ್ ಕಂಟ್ರೋಲ್ ಅಂತಕ್ಕಂಥದ್ದು ತುಂಬಾ ಡಿಫಿಕಲ್ಟ್ ಟಾಸ್ಕ್, ಕಷ್ಟ. ಅದರಲ್ಲಿ ನೋ ಡೌಟ್, ಅದರಲ್ಲಿ ಸಂಶಯನೇ ಇಲ್ಲ. ಆದರೆ ಮೈಂಡ್ ಕಾನ್ಸಂಟ್ರೇಷನ್ ಅಥವಾ ಮೈಂಡ್ ಕಂಟ್ರೋಲ್ ಇಲ್ಲದಿದ್ದರೆ ಯೋಗ ಸಾಧನೆ ಕಷ್ಟ, ಸಾಧ್ಯ, ಹೈಲಿ ಇಂಪಾಸಿಬಲ್. ಇದಕ್ಕೆ ಏನು ಬೇಕಪ್ಪ ಅಂದ್ರೆ, ನಾನೊಂದು ಉಪಾಯ ಹೇಳ್ತೀನಿ ನಿನಗೆ. ಆ ಉಪಾಯ ಸತತವಾಗಿ ಮಾಡಬೇಕು. ಸತತ ಉಪಾಯ ಅಂತ ಹೇಳ್ತಾರೆ ಅನ್ಬಿಸೆಂಟ್ರು. ಅದನ್ನು ಬರೆದಿರ್ತಕ್ಕಂಥ KB ಹನುಮಂತರಾಯರು ಅದನ್ನ ವ್ಯಾಖ್ಯಾನವನ್ನ ಕನ್ನಡೀಕರಣ ಮಾಡಿರ್ತಕ್ಕಂಥ ಇತಿಹಾಸದಷ್ಟು ಸತತ ಉಪಾಯ ಬೇಕು. ಅದೇನಂದ್ರೆ, ಈ ಯೋಗ ಸಾಧನೆಯನ್ನ ಆಲ್ವೇಸ್ ನಿರಂತರವಾಗಿ ಪ್ರಾಕ್ಟೀಸ್ ಮಾಡೋದು, ಸತತವಾಗಿ ಅಭ್ಯಾಸ ಮಾಡೋದು. ಅಭ್ಯಾಸ ಮಾಡಿದ ನಂತರ ಆ ಯೋಗ ಅಥವಾ ಗೀತೆಯ ಸಾರಾಂಶ ನಮಗೆ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಂದ್ರೆ ಸಂಪೂರ್ಣವಾಗಿ ವೈರಾಗ್ಯ ತಾಳು. ಈ ಎರಡರಿಂದ ಯೋಗ ಸಿದ್ಧಿ ಪಡೆಯಬಹುದು, ಸಮತ್ವ ಸಾಧಿಸಬಹುದು, ಯೋಗಿಯಾಗಬಹುದು. ಅಂದ್ರೆ ಎರಡು ವಿಚಾರ ಹೇಳ್ತಾನೆ. ಒಂದು ಸತತ ಅಭ್ಯಾಸ, ಎರಡನೇದು ವೈರಾಗ್ಯ, ಡಿಟ್ಯಾಚ್ಮೆಂಟ್. ಇದು ಸಾಂಖ್ಯ ಯೋಗದಲ್ಲೇ ತಿಳಿಸ್ತಾನೆ. ಭಕ್ತಿ ಯೋಗ ಅಲ್ವಾ ಎತ್ಕೊಂಡಿರೋದು ನೋಡಿ. ಅದಕ್ಕೂ ಕೂಡ ಅನ್ಬಿಸೆಂಟು ವಿಚಾರ ಹೇಳ್ತಾರೆ. ಏನೇನು ವಿಷಯಕ್ಕೆ ಈ ಚಂಚಲ ಮನಸ್ಸು ಹಾರಿ ಹೋಗುತ್ತೋ, ಏನೇನು ವಿಷಯಕ್ಕೆ ಕಂಟ್ರೋಲ್ ಇಲ್ದಿರ ಹಾರಿ ಹೋಗ್ತಾ ಇರುತ್ತೋ, ಈಗೊಂದು ಮನಸ್ಸು ಇನ್ನೊಂದು ಕಡೆ ಮತ್ತೊಂದು ಕಡೆ, ಹೀಗೆ ಆಯಾ ವಿಷಯಗಳಿಂದ ಹಿಂದಕ್ಕೆ ತಂದು ನಿಗ್ರಹಿಸಿ ಮತ್ತೆ ಮತ್ತೆ ಪ್ರಯತ್ನಿಸಿ ಆ ಮನಸ್ಸನ್ನ ಆತ್ಮನಲ್ಲಿ ಸ್ಥಿರಪಡಿಸಬೇಕು. ಅಂದರೆ ನಾವು ಆತ್ಮನಿಷ್ಠನಾಗಬೇಕು. ಈ ಕೆಲಸ ಅಷ್ಟು ಸುಲಭ ಅಲ್ಲ, ಫೈಲ್ಯೂರ್ಸ್ ಆಗ್ತಾ ಇರುತ್ತೆ. ಹೇಳ್ತಾನೆ, ಪದೇ ಪದೇ ನಿರಂತರವಾಗಿ ಪ್ರಯತ್ನ ಮಾಡುತ್ತಿರಬೇಕು. ಅದೇನೆ ಸತತ ಅಭ್ಯಾಸ ಅಂತಂದ್ರೆ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ನಮ್ಗೆ ಗೌತಮ ಬುದ್ಧನ ಚರಿತ್ರೆ ಗೊತ್ತು. ಇತಿಹಾಸಕೃಷ್ಣರಿಗೆ ಎಷ್ಟು ಜನ್ಮಗಳಾದ ಮೇಲೆ ಆತನಿಗೆ ಬುದ್ಧ ಸ್ಥಿತಿ, ಬದ್ಧ ಸ್ಥಿತಿ ಬಂದಿತ್ತು, ಅರ್ಥವಾಗುತ್ತಲ್ಲ. ಹಾಗೆ
ಅನೇಕ ಸಲ ಯೋಗ ಪಥದಲ್ಲಿ ಜಾರುವ ಸಂದರ್ಭಗಳು ಬರ್ತಾ ಇರ್ತವೆ. ಆದರೆ ಮತ್ತೆ ಮತ್ತೆ ಪ್ರಯತ್ನ ಪಡ್ತಾ ಇರ್ಬೇಕು. ಅದನ್ನ ಅನಿಬಿಸೆಂಟ್ ಹೇಳ್ತಾರೆ ಸತತ ಅಭ್ಯಾಸ. ಈ ಸತತ ಅಭ್ಯಾಸ ಪದೇ ಪದೇ ಯಾಕೆ ಮಾಡ್ಬೇಕು ಅನ್ನೋ ಕ್ವಶನ್ ಬರ್ಬೋದು ನಮ್ಗೆ. ಅದಕ್ಕೆ ಅನಿಬಿಸೆಂಟ್ ರವರು ಹೇಳ್ತಾರೆ, ಸಾವಿರ ವರ್ಷಗಳಿಂದ, ಸಾವಿರ ಜನ್ಮಗಳಿಂದ ಮನಸ್ಸು ಹುಚ್ಚು ಕುದುರೆಯಂತೆ ನಾನಾ ವಿಷಯಗಳಿಗಾಗಿ ನಾನಾ ದಿಕ್ಕುಗಳಲ್ಲಿ ಹರಿದಿದೆ. ಹೌದಲ್ವಾ? ಇದುವರೆಗೂ ನಮಗೆ ಈ ಅರಿವು ಬಂದಿದೆಯಾ ಅಥವಾ ಈ ಎಚ್ಚರಿಕೆ ನಮ್ಗಿದೆಯಾ? ಇಲ್ಲ. ಅನಿಬಿಸೆಂಟ್ ಹೇಳ್ತಾರೆ, ಈ ನೆಗೆಯುವ ಮನಸ್ಸು ಜಂಪ್ಡ್ ಮೈಂಡ್, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕುಪ್ಪಳಿಸ್ತಾ ಇದೆ ನಮ್ಮ ಮನಸ್ಸು. ಅದಕ್ಕೆ ಕಡಿವಾಣ ಹಾಕಿ ಮತ್ತೆ ಮತ್ತೆ ಆತ್ಮನಲ್ಲಿ ನೆಲೆಸ್ತಕ್ಕಂತಹ ಪ್ರೋಸೆಸ್, ಆ ಕಾಯಕ, ಆ ಕರ್ತವ್ಯ, ಆ ಕೆಲಸ ಇದೆಯಲ್ಲ, ಅದು ಭಕ್ತಿ ಯೋಗ. ಅದನ್ನು ನಿರಂತರವಾಗಿ ಮಾಡಬೇಕು, ಸತತವಾಗಿ ಸಾಧಕನ ಕೆಲವು ವಿಜ್ಞಾನ ಆದರೆ ಅನೇಕ ಅಡಚಣೆಗಳು, ಅಡ್ಡಿ ಆತಂಕಗಳು ಮಧ್ಯೆ ಮಧ್ಯೆ ಬರ್ತಾ ಇರ್ತವೆ. ಆದ್ರೆ ಆ ವಿಜ್ಞಾನಿ ಪೂರ್ತಿಯಾಗಿ ಡಿಸರ್ವ್ ಆಗ್ತಾನೆ, ಏಕಾಗ್ರಚಿತ್ತನಾಗಿರ್ತಾನೆ, ಜೀವನದ ಅನೇಕ ತ್ಯಾಗಗಳನ್ನ ಮಾಡ್ತಾನೆ, ನಿರಂತರ ಅಭ್ಯಾಸ ಮಾಡ್ತಾನೆ. ಅಂತ್ಯದವರೆಗೂ ಎಷ್ಟೋ ಜನ ವಿಜ್ಞಾನಿಗಳು ಊಟವಿಲ್ಲದೆ ರಾತ್ರಿ ಹಗಲು ಪರಿಶೋಧನೆ, ರಿಸರ್ಚ್ ಮಾಡ್ಕೊಂಡಿದ್ದು ಬಿಡ್ತಾರೆ. ಹಾಗೆ ಅಂತ್ಯದವರೆಗೂ ಹೇಗೆ ಸತತ ಪ್ರಯತ್ನ ಮತ್ತು ಸತತ ಶ್ರದ್ಧೆಯಿಂದ ಇರ್ತಾರೋ, ಹಾಗೆ ಸಾಧಕನಾದವನು, ಬ್ರಹ್ಮನಿಷ್ಠನಾದವನು ಯೋಗ ಸಾಧನೆ ಪದೇ ಪದೇ ತಪ್ಪದೆ ಸತತವಾಗಿ ಅಭ್ಯಾಸ ಮಾಡಬೇಕು ಅಂತಾರೆ ಅನಿಬಿಸೆಂಟ್. ಅದರಲ್ಲೂ ನಮಗೆ ಸಹನಾಪೂರ್ಣ ಅಭ್ಯಾಸ ಬಹಳ ಮುಖ್ಯ. ಈ ರೀತಿಯ ಅಭ್ಯಾಸದಿಂದ ಸ್ವಭಾವದಿಂದ ಗುಣಶೀಲ ವೃದ್ಧಿಯಾಗುತ್ತೆ. ಹಾಗಾಗಿ ಶ್ರೀಕೃಷ್ಣನು ಭಕ್ತಿ ಯೋಗವನ್ನು ಹೇಳುತ್ತಾ ಜ್ಞಾನ ಯೋಗಕ್ಕೆ ಬರ್ತಾನೆ. ಜ್ಞಾನ ಯೋಗ ಅಂತ ನಾವು ಅಂದುಕೊಂಡ್ರೆ ಮುಂದಿನ ಶ್ಲೋಕದಲ್ಲೇ ಕರ್ಮಯೋಗಕ್ಕೆ ಧುಮುಕ್ತಾನೆ. ಹೀಗೆ ಒಂದೇ ಕಡೆ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ ಇವೆಲ್ಲವೂ ಬರ್ತಾ ಇರ್ತವೆ. ಸಾಧಕನಿಗೆ ಆದ್ರಿಂದ ಸದಾ ಆ ಎಚ್ಚರಿಕೆ, ಜಾಗೃತ ಪ್ರಜ್ಞೆ, ಅಂತರ್ದೃಷ್ಟಿ ಇರಬೇಕಾಗುತ್ತದೆ. ಯಾಕೆಂತಂದ್ರೆ ಯಾವುದು ಭಕ್ತಿ ಯೋಗ ಇದರಲ್ಲಿ, ಯಾವುದು ಇದರಲ್ಲಿ ಜ್ಞಾನ ಯೋಗ, ಯಾವುದು ಇದರಲ್ಲಿ ನಿಷ್ಕಾಮ ಕರ್ಮಯೋಗ ಅನ್ನತಕ್ಕಂತಹ ಆ ಒಂದು ಅರಿವು, ಆ ಎಚ್ಚರಿಕೆ, ಆ ಜಾಗೃತ ಪ್ರಜ್ಞೆ, ಆ ಅಂತರ್ದೃಷ್ಟಿ ಸಾಧಕನಿಗೆ ಬೇಕಾಗುತ್ತೆ. ಏಕೆಂದ್ರೆ ಈ ಮೂರೂ ಸಾಧನೆಗಳು ಯೋಗ ಸಿದ್ಧಿಗೆ ದಾರಿ ತೋರಿಸ್ತವೆ. ಸನ್ಯಾಸ ಅಂದ್ರೆ ವೈರಾಗ್ಯ, ಅದು ಕೂಡ ಭಕ್ತಿ ಯೋಗನೇ. ಅದು ಸಂಕಲ್ಪ ಸನ್ಯಾಸ ಅದೇನು ಬುದ್ಧಿಯೋಗ ಅಂದ್ರೆ ಜ್ಞಾನಯೋಗ. ಸತತವಾಗಿ ನನ್ನನ್ನು ಭಜಿಸುವುದು, ಸ್ಮರಿಸುವುದು ಭಕ್ತಿ. ಕೃಷ್ಣ ಹೇಳೋ ಮಾತು, ಸದಾ ನನ್ನನ್ನು ಸ್ಮರಿಸುವುದು. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು, ಹೀಗೆ ಹೇಳ್ತಾ ಹೋಗ್ತಾನೆ ಕೃಷ್ಣ. ಹೀಗೆ ನನ್ನ ನಿರಂತರವಾಗಿ ಭಜಿಸು, ಸ್ಮರಿಸು, ಅದು ನಿನ್ನ ಭಕ್ತಿ. ಭಗವಂತನ ಪ್ರೀತಿಗಾಗಿ ಮಾತ್ರ ಮಾಡಿದರೆ ಏನೇ ಕೆಲಸ, ಅದು ನಿಷ್ಕಾಮ ಕರ್ಮಯೋಗ. ಅದೇ ಕೆಲಸವನ್ನ ವಿವೇಕದಿಂದ, ಬುದ್ಧಿಯಿಂದ ಮಾಡಿದರೆ ಅದು ಜ್ಞಾನಯೋಗ. ಹೀಗೆ ಈ ಮೂರೂ ಪಥಗಳನ್ನು ಪರೀಕ್ಷಿಸಿದರೆ ಪ್ರತಿಯೊಂದರ ಗುರಿ ಒಂದೇ ಆಗಿದೆ.
ಕರ್ಮಯೋಗ ಇರ್ಬೋದು, ಜ್ಞಾನ ಯೋಗ ಇರ್ಬೋದು, ಭಕ್ತಿ ಯೋಗ ಇರ್ಬೋದು, ಆದ್ರೆ ಗುರಿ ಮಾತ್ರ ಒಂದೇ ಆಗಿದೆ. ಕ್ರಮಿಸುವ ಮಾರ್ಗಗಳು ಮಾತ್ರ ಬೇರೆ ಬೇರೆಯಾಗಿದೆ. ಆದ್ರೆ ಅನಿಬಿಸೆಂಟ್ ಹೇಳುವುದೇನೆಂದರೆ, ಬಹಳ ಇದನ್ನೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಗ್ರಂಥದ ವಿಶೇಷನೇ ಇದು. ಅನಿಬಿಸೆಂಟ್ ಹೇಳಿರ್ತಕ್ಕಂಥ ಸೆಂಟರ್ ಪಾಯಿಂಟ್. ಗುರಿ ಮುಟ್ಟಿದ ಸಾಧಕನು ತನ್ನ ದೀರ್ಘ ಸಾಧನಾಯಾನದಲ್ಲಿ, ಸಾಧನಾಯಾನ ಅಂದ್ರೆ ಸಾಧನೆಯ ಪ್ರಯಾಣದಲ್ಲಿ, ಈ ಮೂರರ ಅಂದ್ರೆ ಏನು, ಕರ್ಮ, ಭಕ್ತಿ, ಜ್ಞಾನಯೋಗ, ಈ ಮೂರು ಗುಣಲಕ್ಷಣಗಳನ್ನ ಹೊಂದಿರ್ತಾನೆ. ಅಂದರೆ ಇನ್ನೊಂದ್ಸಲ, ಯಾವೊಂದರ ಕ್ರಮದಲ್ಲಿ ಅಂದರೆ ಭಕ್ತಿ ಮಾರ್ಗದಲ್ಲಿ ಕ್ರಮಿಸಿದರು ತನ್ನ ಯೋಗ ಸಾಧನೆಯನ್ನ, ಜ್ಞಾನ ಮಾರ್ಗದಲ್ಲಿ ಕ್ರಮಿಸಿದರು ಅಥವಾ ನಿಷ್ಕಾಮ ಕರ್ಮ ಮಾರ್ಗದಲ್ಲಿ ಶ್ರಮಿಸಿದರು, ಮುಟ್ಟುವುದು ಒಂದೇ ಗುರಿ, ಮುಟ್ಟುವುದು ಮಾತ್ರ ಒಂದೇ ಗುರಿ. ಇನ್ನೊಂದಿದೆ, ಅದಕ್ಕೆ ಅನಿಬಿಸೆಂಟ್ ಅವರು ಬರೆದಿರ್ತಕ್ಕಂತಹ ಆ ವಿಚಾರಕ್ಕೆ ಹನುಮಂತರಾಯರು ಈ ರೀತಿಯ ಶ್ಲೋಕವನ್ನು ಬರೀತಾರೆ. ಸಾಂಖ್ಯ ಯೋಗಗಳೆರಡು ಬೇರೆ ಬೇರೆಂದು ಸಾರುತ್ತಲಿರುವ ಮಾನವರು ಪಂಡಿತರಲ್ಲ, ಅಸುಳೆಗಳವರು. ದೇ ಆರ್ ಕಿಡ್ಸ್. ಸಾಂಖ್ಯ ಯೋಗ ಬೇರೆ ಬೇರೆ ಎಂದು ಸಾರುತ್ತಲಿರುವ ಮಾನವರು ಪಂಡಿತರಲ್ಲ, ಹಸುಳೆಗಳವರು. ಎರಡರೊಳೊಂದ ಸಾಧಿಸಿದವರ್ ಪಡೆವರೈ ಉಭಯ ಪಥಗಳ ಪೂರ್ಣ ಫಲವಂ. ಬಹಳ ಇಂಪಾರ್ಟೆಂಟ್ ಇದು ವಿಚಾರ. ಯಾಕೆಂದ್ರೆ ಅಪ್ಪ ನಾನು ಭಕ್ತಿಯಲ್ಲಿದ್ದೀನಿ ಅಥವಾ ನಾನು ಜ್ಞಾನ ಯೋಗದಲ್ಲಿದ್ದೀನಿ, ಅದೆಲ್ಲ ಗೊತ್ತಿಲ್ಲ, ನಾನೇನೋ ಒಂದಷ್ಟು ಕರ್ಮಯೋಗದಲ್ಲಿದ್ದೀನಿ, ಈ ಮಿಕ್ಕಿದ್ದು ನನಗೆ ಬರೋದಿಲ್ಲಪ್ಪ, ನಾನು ಅಷ್ಟು ಬೆಳೆದಿಲ್ಲ ಅನ್ನತಕ್ಕಂತಹ ಒಂದು ವಿಚಾರ ಅಥವಾ ನಿರಾಶೆ ಸಾಧಕರಿಗಿರ್ಬೋದು. ಅದಕ್ಕಾಗಿ ಕ್ಲಿಯರ್ ಮಾಡ್ತಾ ಇದ್ದಾರೆ, ಹೀಗೆ ಮಾನವನ ವಿಕಾಸ ಪಥ ಗಮನಿಸಿದಾಗ ಆರೋಹಣ ಅವರೋಹಣ, ಊರ್ಧ್ವಗಮನ ಅಧೋಮುಖ ಗಮನ ಇದ್ದೇ ಇದೆ. ಇದನ್ನು ಕೃಷ್ಣ ಕೂಡ ಚೆನ್ನಾಗಿ ಸಾರಿದ್ದಾನೆ. ಜಗತ್ತಿನಲ್ಲಿ ಬೆಳಕು ಮತ್ತು ಕತ್ತಲು ಎಂಬತಕ್ಕಂಥ ಎರಡು ಮಾರ್ಗಗಳಿವೆ. ಅದು ಯಾವುದು? ನಾವು ಥಿಯಾಸಫಿಯಲ್ಲಿ ಅಂದುಕೊಳ್ಳುವ ಹಾಗೆ ಪ್ರವೃತ್ತಿ ಜೀವನ, ನಿವೃತ್ತಿ ಜೀವನ. ಪ್ರವೃತ್ತಿ ಜೀವನ ಪ್ರಾಪಂಚಿಕ ಜೀವನ, ಸಾಂಸಾರಿಕ ಜೀವನ, ಲೌಕಿಕ ಜೀವನ, ಅದು ಕತ್ತಲು ಮಾರ್ಗ. ನಿವೃತ್ತಿ ಅನ್ನತಕ್ಕಂಥದ್ದು ಅದು ಬೆಳಕಿನ ಮಾರ್ಗ. ಯಾಕೆ ಅಂತಂದ್ರೆ ಪೂರ್ಣ ನಿವೃತ್ತಿ ಮಾರ್ಗದಲ್ಲಿ ಹೋದವನು ಹಿಂತಿರುಗಿ ಮತ್ತೆ ಬರುವುದಿಲ್ಲ. ಯಾವುದಕ್ಕೆ? ಲೌಕಿಕ ಜೀವನಕ್ಕೆ. ಆದರೆ ಪ್ರವೃತ್ತಿ ಮಾರ್ಗದಲ್ಲಿ ಕ್ರಮಿಸಿದವನು ಮತ್ತೆ ಮತ್ತೆ ಈ ಲೋಕಕ್ಕೆ ತನ್ನ ಇಚ್ಛಾ ಪ್ರಾಪ್ತಿಗಾಗಿ ಬರುತ್ತಲೇ ಇರ್ತಾನೆ. ಇನ್ನ ಅವನ ಆಂಬಿಷನ್ಸ್ ಫುಲ್ಫಿಲ್ ಆಗಿಲ್ಲ, ಅವನ ಕೋರಿಕೆಗಳು ಇನ್ನೂ ಸತ್ತಿಲ್ಲ. ಇನ್ನ ಏನೋ ಅದಕ್ಕೇನೆ ನಮ್ಮ ಸದ್ಗುರುಗಳು ವಿಶ್ವನಾಥ ರಾಜ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಮನುಷ್ಯ ಸಾಯೋದರ ಒಳಗಡೆ ಆಶಾತ್ಯಾಗ ಮಾಡ್ಬೇಕು ಅಂತ. ಆಶೆ ಇಟ್ಟುಕೊಂಡು ಬೆಳೆದ್ರೆ ಮತ್ತೆ ಆಶಾ ಪೂರ್ಣತ್ವಕ್ಕಾಗಿ ಮತ್ತೆ ಬರ್ಬೇಕು. ಇದು ಪುನರ್ಜನ್ಮ ಮತ್ತೆ ಮತ್ತೆ ಬರ್ತಾ ಇರೋದಕ್ಕೆ ಕಾರಣವಾಗಿರ್ತಕ್ಕಂಥ. ಹಾಗಾಗಿ ಜನನ ಮರಣಗಳ ಚಕ್ರವನ್ನು ಆಸೆ ಇಟ್ಕೊಂಡು ಇಂದ್ರಿಯ ಗ್ರಹಣ, ಬಾಹ್ಯ ಪದಗಳ ಆ ಆಕರ್ಷಣೆಗಳಿಗೆ ಒಳಗಾಗುತ್ತಲೇ ಇರ್ತಾನೆ ಅವನು. ಆಶೆ ಇರುವವನು ಆಶೆ ಹೆಚ್ಚಾಗುತ್ತಲೇ ಹೋಗಿ ಆ ದುಃಖದ ಪ್ರಪಾತದಲ್ಲಿ ಸದಾ ಬೀಳುತ್ತಲೇ ಇರ್ತಾನೆ. ಇಲ್ಲೂ ಕೂಡ ಒಂದು ಪಾಸಿಟಿವ್ನೆಸ್ ಇದೆ, ನಮಗೇನು ನಿರಾಶೆ ಬೇಡ. ಈ ರೀತಿ ಬಿದ್ದು ಬಿದ್ದು ಪದೇ ಪದೇ ಫೈಲೂರ್ ಆಗಿ ಯಾವಾಗ ಪ್ರಜ್ಞೆ ಎಚ್ಚೆತ್ತು ಅವನು ತನ್ನ ಸಾಧನೆಯಲ್ಲಿ ಊರ್ಧ್ವ ಗಮನಶೀಲನಾಗ್ತಾನೋ, ಅಂದ್ರೆ ವಿಕಾಸದ ಕಡೆಗೆ ಹೆಜ್ಜೆ ಇಡ್ತಾನೋ, ಆಗ ಅವನು ನಿವೃತ್ತಿ ಮಾರ್ಗಕ್ಕೆ ಇಳಿತಾನೆ. ತುಂಬಾ ಅನುಭವ ಆಯ್ತು, ಅವನೇ ಎಡುವುದ, ಅವನೇ ಬಿದ್ದ, ಅವನೇ ಎದ್ದ, ಅವನೇ ತಿದ್ದುಕೊಂಡ. ಹೀಗೆ ಗುರುಗಳು ಹೇಳ್ತಾ ಇದ್ರು, ತನ್ನ ದೋಷಗಳನ್ನ ತಾನೇ ಕಂಡುಹಿಡಿದು ತಿದ್ದುಕೊಂಡವನು ಒಂದು ದಿನ ಉತ್ತಮ ವ್ಯಕ್ತಿ ಆಗುವನು. ಅದು ಕೃಷ್ಣನ್ ಹೇಳಿದ ಗೀತಾ ಸಾರಾಂಶಕ್ಕೆ ಬರ್ತಾ ಇದೆ ನೋಡಿ. ಹೀಗೆ ತನ್ನ ನಿವೃತ್ತಿ ಮಾರ್ಗವನ್ನ ಎದ್ದು ಬಿದ್ದು ಒದ್ದಾಡಿ ಅನುಭವ ಹೊಂದಿ ತಾನೇ ಕಂಡ್ಕೋಬೇಕು. ಆಗ ಗೀತಾ ಬೋಧೆ ಸಿಕ್ಕಿದ್ರೆ ತಕ್ಷಣ ಅವನಿಗೆ ಆ ಗೀತಾ ಬೋಧೆ ಅಮೃತಪ್ರದವಾಗಿ ಗೊತ್ತಾಗುತ್ತೆ.
ಅದು ಆಗ ಅವನ ಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ನಿಜವಾಗ್ಲೂ ಭಕ್ತಿಯ ಸ್ಥಿತಿ. ಕಷ್ಟಪಟ್ಟಿದ್ದಾನೆ, ನೋವು ಪಟ್ಟಿದ್ದಾನೆ, ಪ್ರವೃತ್ತಿ ಮಾರ್ಗದಲ್ಲಿರುವ ತನಕ ಅವನಿಗೆ ಗೀತಾ ಬೋಧೆ ಪ್ರಯೋಜನವಾಗಲ್ಲ. ಯಾಕೆಂದ್ರೆ ಅವನು ಪ್ರಾಪಂಚಿಕನಾಗಿರ್ತಾನೆ, ಅವನಿಗೆ ಆ ಹಪಾಹಪಿ ಆ ತಪನೆ ಇಲ್ಲ. ನನಗೆ ಈ ಆತ್ಮಬೋಧೆ ಬೇಕು, ನನಗೆ ಈ ಬ್ರಹ್ಮಬೋಧೆ ಬೇಕು, ನನಗೆ ಈ ಜ್ಞಾನ ಬೇಕು ಅಂತಕ್ಕಂಥ ತಪನೆ ಇಲ್ಲ. ಯಾಕೆ? ಅವನು ಪ್ರಾಪಂಚಿಕತೆಯಲ್ಲಿರ್ತಕ್ಕಂಥ ವಸ್ತುಗಳ ಮೇಲೆ ಅಥವಾ ಸಂಪತ್ತುಗಳ ಮೇಲೆ ಅವನ ರಕ್ತಿ ಇದೆ, ಆಸಕ್ತಿ ಇದೆ. ಹಾಗಾಗಿ ಅನಿಬಿಸ್ಟೆಂಟ್ ಹೇಳುವುದೇನು ಅಂತಂದ್ರೆ, ಪ್ರವೃತ್ತಿ ಮಾರ್ಗದಲ್ಲಿರುವ ತನಕ ಗೀತಾ ಬೋಧೆ ಅಷ್ಟು ಚೆನ್ನಾಗಿ ಅರ್ಥ ಆಗೋದಿಲ್ಲ, ಸಾಧನೆಯನ್ನು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ನಾನಾತ್ವದ ವ್ಯಾಮೋಹ ಹೋಗಿ ಪ್ರವೃತ್ತಿ ಮಾರ್ಗದಿಂದ ತಪ್ಪಿಸಿಕೊಂಡು ನಿವೃತ್ತಿ ಮಾರ್ಗಕ್ಕೆ ಬಂದಾಗ ಏಕತ್ವದ ಅನುಸಂಧಾನವಾಗುತ್ತದೆ. ಆ ಏಕತ್ವದ ಅನುಸಂಧಾನವಾಗುವುದೇ ನಿಜವಾದ ಭಕ್ತಿ ಮಾರ್ಗದ ಆರಂಭ ಅಂತಾಳೆ ಅನಿಬಿಸೆಂಟ್ ತಾಯಿ. ಇನ್ನು ಅದೇ ಭಕ್ತಿ ಯೋಗವನ್ನ ವಿಶ್ಲೇಷಣೆ ಮಾಡ್ತಾ ಒಂದರಲ್ಲಿ ಒಂದು ಸೇರ್ಕೊಂಡಿದೆ. ಅಂದ್ರೆ ಇರ್ತಕ್ಕಂಥ 18 ಅಧ್ಯಾಯಗಳಲ್ಲಿ ಅಥವಾ ನಾನೇನು ಅದನ್ನ ಹಾಗಾಗಿ ನಾನಾತ್ವದ ವ್ಯಾಮೋಹದಲ್ಲಿ ಪ್ರವೃತ್ತಿ ಮಾರ್ಗದಲ್ಲಿರುವ ತನಕ ಇರ್ತಾನೆ. ಆದ್ರೆ ಯಾವಾಗ ಅವನ ನಿವೃತ್ತಿ ಮಾರ್ಗಕ್ಕೆ ಬರ್ತಾನೋ ಅವನಿಗೆ ಏಕತ್ವದ ಅನುಸಂಧಾನ ಗೊತ್ತಾಗುತ್ತೆ. ಅದು ನಿಜವಾದ ಭಕ್ತಿಯ ಆರಂಭ ಅಂತ ಹೇಳ್ತಾರೆ ಅನಿಬಿಸೆಂಟ್. ಹಾಗೆ ಮುಂದುವರೆದು ತಾಯಿ, ಪ್ರಜ್ಞೆಯ 3 ಮುಖಗಳು ಎಲ್ಲರಿಗೂ ಗೊತ್ತಿರೋದೆ, ಇಚ್ಛೆ, ಜ್ಞಾನ, ಕ್ರಿಯೆ. ಅದರ ಜೊತೆಗೆ ಪ್ರಕೃತಿಯ 3 ಗುಣಗಳು ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಸತ್ವಗುಣ, ರಜೋಗುಣ, ತಮೋಗುಣ. ಈಗ ಸತ್ವಗುಣದ ಲಕ್ಷಣ ಏನು? ಸಾಮರಸ್ಯ, ಸಮತ್ವ, ಹಾರ್ಮೋನಿ, ಹೊಂದಾಣಿಕೆ. ರಜೋಗುಣದ ಲಕ್ಷಣ ಏನು? ಎಷ್ಟು ಬೇಕೋ ಅಷ್ಟು ಚಂಚಲತ್ವ. ತಮಸ್ಸಿನ ಲಕ್ಷಣ ಏನು? ಜಡತ್ವ, ಅಂದ್ರೆ ಸೋಮಾರಿತನ, ಆಲಸ್ಯತನ ಇತ್ಯಾದಿ. ಈಗ ಜ್ಞಾನ ಅನ್ನೋದು ಸತ್ವಗುಣ ಪ್ರಧಾನವಾಗಿರುತ್ತೆ, ಕ್ರಿಯೆ ರಜೋಗುಣ ಪ್ರಧಾನವಾಗಿರುತ್ತೆ, ಇಚ್ಛೆ ಅನ್ನೋದು ತಮೋಗುಣ ಪ್ರಧಾನವಾಗಿ ಇರುತ್ತೆ. ಈ 3 ಗುಣಗಳಿಂದಾಗಿಯೇ ಮಾನವರಲ್ಲಿ ವಿವಿಧ ಮನೋಧರ್ಮದ ನಾನಾ ವಿಧ ಗುಣಗಳಿರ್ತಕ್ಕಂಥ ಜನರು ಇದ್ದಾರೆ. ನಾವು ನೋಡ್ತಾ ಇದ್ದೀವಲ್ವ, ಒಂದೇ ರೀತಿ ಇಲ್ಲ. ರಜೋಗುಣದವರಿದ್ದಾರೆ, ಸಾತ್ವಿಕ ಸಂಪನ್ನರಿದ್ದಾರೆ, ತಮೋಗುಣ ಈ ಪ್ರಪಂಚ ಏನಾದ್ರೂ ಆಗ್ಲಿ ಅವ್ರ ಪಾಡಿಗೆ ಅವ್ರು ಇರ್ತಕ್ಕಂಥವ್ರು ಇದ್ದಾರೆ. ಈ ವಿಶ್ವ ಸೃಷ್ಟಿಗೆ ಅಂದ್ರೆ ಈ ಪ್ರಪಂಚ ನಡೀಬೇಕು ಅಂತಂದ್ರೆ ಈ ತ್ರಿವಿಧಾತ್ಮಕ ವಿಷಯಗಳೇ ಕಾರಣ. ಈ ತ್ರಿವಿಧಾತ್ಮಕಗಳು ಯಾವ್ಯಾವುದು? ಇಚ್ಛೆ, ಜ್ಞಾನ, ಕ್ರಿಯೆ. ಅವುಗಳನ್ನ ಆರಿಸ್ಕೊಂಡಿರ್ತಕ್ಕಂಥ ಪ್ರಕೃತಿ ಗುಣಗಳು ಸತ್ವ, ರಜೋ, ತಮ ಗುಣಗಳು. ಸಚ್ಚಿತ್ ಆನಂದ ಸ್ವರೂಪವೇ ಮಾನವ ಪ್ರಜ್ಞೆಯಲ್ಲಾಗಿರುವ ಈ ಕ್ರಿಯೆ, ಜ್ಞಾನ ಮತ್ತು ಇಚ್ಛೆಗಳು. ಈ ಮಾನವ ಪ್ರಜ್ಞೆಯ 3 ರೂಪಗಳೇ ಸತ್ವ, ರಜೋ, ತಮೋ ಗುಣಗಳಾಗಿರ್ತಕ್ಕಂಥದ್ದು. ಈ 3 ಏಕತ್ವಕ್ಕೆ ಬಂದಾಗ ಸಮತ್ವ ಉಂಟಾಗ್ತದೆ. ಈ 3 ಏಕತ್ವಕ್ಕೆ ಬರ್ಬೇಕು. ಇಚ್ಛೆ, ಜ್ಞಾನ, ಕ್ರಿಯೆ ಮತ್ತು ಅವುಗಳ ಪ್ರಕೃತಿ ಗುಣಗಳಾಗಿರ್ತಕ್ಕಂಥ ಸತ್ವ, ರಜೋ, ತಮೋ ಗುಣಗಳು. ಜೀವಾತ್ಮನಲ್ಲಿ ಏಕತ್ವದ ಈ ದರ್ಶನವಾದಾಗಲೇ ಸಾಧಕನಿಗೆ ಮುಕ್ತಿ. ಹಾಗಾಗಿ ಮಾನವ ತನ್ನ ವಿಕಾಸಕ್ಕಾಗಿ ಅವ್ಯಕ್ತವಾಗಿ ಮೊಗ್ಗಿನ ಸ್ಥಿತಿಯಲ್ಲಿರ್ತಕ್ಕಂಥ ಪ್ರಜ್ಞೆಯನ್ನ ಪುಷ್ಪದಂತೆ ಅರಳಿಸಿಕೊಂಡು, ಇಂಪಾರ್ಟೆಂಟ್ ಥಿಯಾಸಫಿಯಲ್ಲಿ ಬಹಳ ಕಡೆ ಇದು ಬರುತ್ತೆ. ಮಾನವ ತನ್ನಲ್ಲಿ ಮೊಗ್ಗಿನ ರೂಪದಲ್ಲಿರ್ತಕ್ಕಂತಹ ಆ ಪ್ರಜ್ಞೆಯನ್ನ ಪುಷ್ಪದಂತೆ ಅರಳಿಸಿಕೊಂಡು ಕರ್ಮ ಮಾರ್ಗವೋ ಅಥವಾ ಜ್ಞಾನ ಮಾರ್ಗವೋ ಅಥವಾ ಜ್ಞಾನ ಮಾರ್ಗವೋ ತನ್ನ ಸ್ವಭಾವ, ಪರಿಸ್ಥಿತಿ, ತನ್ನ ಸಾಧನಾ ಹಿನ್ನೆಲೆಗೆ ಅನುಸಾರವಾಗಿ ಈ 3 ಮಾರ್ಗಗಳಲ್ಲಿ ಯಾವುದಾದರೊಂದು ಮಾರ್ಗದ ಮೂಲಕ ಅವನು ಸಾಧನೆ ಮಾಡಿದರೆ ಸಂಪೂರ್ಣ ವಿಕಾಸವಾಗುತ್ತದೋ ಆಗುತ್ತಾನೆ. ಇದು ಅನಿಬಿಸೆಂಟ್ ಆಶಯ. ಇನ್ನೂ ಬಹಳ ಚೆನ್ನಾಗಿದೆ.
ಯಾವ ಒಂದರ ಬೆನ್ನಿಡಿದು ಒಂದು ಮಾರ್ಗದಲ್ಲಿ ಅವನು ಸಕ್ಸಸ್ ಆಗಿ ಅವನು ಸಾಧನಾ ಸಂಪತ್ತನ್ನ ಪಡಿತಾನೋ ಇನ್ನೆರಡೂ ಸಂಪತ್ತುಗಳು ಅವನ ವಶವಾಗ್ತವೆ ಅಂತ ಹೇಳ್ತಾರೆ ಅನುಭವಿಸಿ. ಪ್ರಪಂಚ ಇವತ್ತು ಹೇಗಿದೆ? ನಾನಾ ವಸ್ತು ವಿಷಯಗಳಿಂದ ಕೂಡಿದೆ. ಅರ್ಜುನ, ಈ ಪ್ರಪಂಚದಲ್ಲಿ ಆಕರ್ಷಣ, ವಿಕರ್ಷಣ, ಸಂಘರ್ಷ, ವಿಕಾಸ ಇದೆಲ್ಲ ಇವತ್ತು ನಿನ್ನೆದಲ್ಲ, ಇವತ್ತು ಕೊನೆಯಾಗೋದು ಅಲ್ಲ, ಆರಂಭವೂ ಅಲ್ಲ, ಅಂತ್ಯವೂ ಅಲ್ಲ. ಇದು ಇದ್ದೇ ಇದೆ, ಕಾಲದಿಂದ ಇದೆ, ಇನ್ನು ಮುಂದೆನೂ ಇರುತ್ತೆ. ಈ ಜೀವಾತ್ಮನ ಅರಳುವಿಕೆಗೆ ಈ ಪ್ರಜ್ಞೆ ಬೇಕೇ ಬೇಕು. ಥಿಯಾಸಫಿ ಹೇಳಿದಂತೆ ಕಲ್ಲು, ಮರ, ಪ್ರಾಣಿ, ಪಕ್ಷಿ, ಮನುಷ್ಯರು, ದೇವತೆಗಳು ಈ ಎಲ್ಲದರಲ್ಲೂ ಅಂತರ್ನಿಹಿತವಾಗಿ ಆತ್ಮ ಇದೆ. ಅಂದ್ರೆ ಅಂತರ್ಗತವಾಗಿ, ಸರ್ವವ್ಯಾಪ್ಯವಾಗಿ, ಅಂದ್ರೆ ಸರ್ವವ್ಯಾಪಕವಾಗಿ ಏನಿದೆ? ಆತ್ಮವಿದೆ. ಆತ್ಮ ಇಲ್ಲದೆ ಇರ್ತಕ್ಕಂಥ ಜಾಗ ಇಲ್ಲ. ಹಾಗಾಗಿ ಸಾಂಪ್ರದಾಯಿಕ ಗೀತಾ ಪ್ರವಚನ ಈ ರೀತಿ ಏಕದಮ ಒಂದೊಂದು ಯೋಗವನ್ನ ತಿಳಿಸಿದಂತೆ ಇಲ್ಲಿ ತಿಳಿಸುವುದಿಲ್ಲ. ಆತ್ಯಂತಿಕ ಸಿದ್ಧಿಗಾಗಿ ಈ ಪ್ರವೃತ್ತಿ ಪ್ರಕ್ಷುಬ್ಧತೆ ಇರಲೇಬೇಕು. ಅನಿಬಿಸೆಂಟ್ ಹೇಳೋದು ನೋಡಿ, ಆ ಪ್ರವೃತ್ತಿ ಜೀವನದಲ್ಲಿರ್ತಕ್ಕಂಥ ಪ್ರಕ್ಷುಬ್ಧತೆನೂ ಬೇಕಂತೆ. ಯಾಕೆ ಅಂದ್ರೆ ಅನಿಬಿಸೆಂಟು ತಾನು ಬೆಳೆದಿರ್ತಕ್ಕಂಥ ಥಿಯಾಸಫಿ ಹಿನ್ನೆಲೆಯಲ್ಲಿ ಮತ್ತು ಅನುಭವದಲ್ಲಿ ಮತ್ತು ಬ್ಲವರ್ಸ್ಕಿ, ಆಲ್ಕಾಟ್ ಅಂತವರ ಸಂಪರ್ಕದಲ್ಲಿ ಕಂಡುಕೊಂಡಿರೋ ಸತ್ಯ ಇಲ್ಲ ಅಂತಂದ್ರೆ ಪ್ರವೃತ್ತಿ ಪ್ರಪಂಚದಲ್ಲಿ ಇದೆ, ಅದ್ರ ಅವಶ್ಯಕತೆ ಇದೆ. ಅದ್ರ ಅವಶ್ಯಕತೆ ಇಲ್ಲ ಅಂದ್ರೆ ಈಶ್ವರನು ಈ ಪ್ರವೃತ್ತಿ ಜೀವನವನ್ನು ಏಕೆ ಯೋಚಿಸ್ತಾ ಇದ್ದ, ಏಕೆ ಇಡ್ತಾ ಇದ್ದ ಪ್ರಪಂಚದಲ್ಲಿ? ಅದಕ್ಕೆ ಆ ತಾಯಿ ಕೊಡ್ತಕ್ಕಂಥ ಉದಾಹರಣೆಗಳು ನೋಡಿ. ಅನಿಬಿಸೆಂಟು ಪ್ರವೃತ್ತಿ ಮಾರ್ಗದಲ್ಲಿ ಅತ್ಯಾಸಕ್ತಿ ಇರ್ತದೆ, ಕ್ರಿಯಾಶೀಲತೆ ಇರ್ತದೆ. ಇಂತಹ ಕ್ರಿಯಾಶೀಲ, ಇಂತಹ ಆಸಕ್ತಿ ಇದ್ದು ಇಂತಹ ಕರ್ತವ್ಯ ಬದ್ಧರಾಗ್ತಕ್ಕಂಥ ಮನಸ್ಕರೇ ಮುಂದೆ ನಿವೃತ್ತಿ ಮಾರ್ಗವನ್ನ ತುಳಿತಾರೆ. ನೋಡಿದ್ಯಾ? ಪ್ರವೃತ್ತಿ ಮಾರ್ಗದಲ್ಲಿರ್ತಕ್ಕಂಥ ಸ್ಫೂರ್ತಿ, ಉತ್ಸಾಹ, ಕರ್ತವ್ಯ ಶ್ರದ್ಧೆ ಅವು ಬರ್ತಾ ಬರ್ತಾ ನಿವೃತ್ತಿ ಜೀವನದಲ್ಲೂ ಮುಂದುವರಿಯುತ್ತವೆ ಅಂತ ಹೇಳ್ತಾರೆ ಅನಿಬಿಸೆಂಟ್ನವರು. ದೇಹಾತ್ಮನ ಉದ್ದೇಶಗಳಿಗಾಗಿ ಬಾಳ್ತಾ ಇದ್ದವನು ಯಾವುದ್ರಲ್ಲಿ? ಪ್ರವೃತ್ತಿ ಜೀವನದಲ್ಲಿ. ಮುಂದೆ ಜೀವಾತ್ಮನ ಮಹೋದ್ದೇಶಗಳಿಗಾಗಿ ಬಾಳ್ತಕ್ಕಂಥದ್ದನ್ನ ಕಲಿತಾನೆ. ನೋಡಿದ್ರ? ನೆಗೆಟಿವ್ ನ ಪಾಸಿಟಿವ್ ಆಗಿ ತೆಗೆದುಕೊಳ್ತಕ್ಕಂತಹ ಮಹಾತಾಯಿ ಅನಿಬಿಸೆಂಟ್ ಹೇಳ್ತಾ ಇರೋ ರೀತಿ ಆಗಿದ್ದ ಸಂಕಲ್ಪ ಶಕ್ತಿ ಯಾವಾಗ? ಪ್ರವೃತ್ತಿ ಜೀವನದಲ್ಲಿ ಇದ್ದಂತ ಸಂಕಲ್ಪ, ನನ್ನ ಮಗ ಇದು ಪಾಸ್ ಆಗ್ಬೇಕು, ಅಥವಾ ಹಿಂಗ್ ಉದ್ಯೋಗ ಪಡಿಬೇಕು, ಅಥವಾ ಇದು ಮಾಡ್ಬೇಕು ನಾನು ಅಂತಕ್ಕಂಥ ಸಂಕಲ್ಪ ಶಕ್ತಿ, ಏಕಾಗ್ರತೆ, ಪರಿಶ್ರಮ, ಹಾರ್ಡ್ ವರ್ಕ್, ನಾನು ಹಂಗಾಗ್ಬೇಕು ಹಿಂಗಾಗ್ಬೇಕು ಅನ್ನೋದು, ಸತತ ಕಾರ್ಯತತ್ಪರತೆ, ಇವೆಲ್ಲ ಏನ್ ಸಾಮಾನ್ಯ ಗುಣಗಳ? ಅನಿಬಿಸೆಂಟ್ ಹೇಳ್ತಾರೆ ಇವು ಅಸಾಮಾನ್ಯ ಗುಣಗಳಲ್ಲವೇ. ಏನಿಲ್ಲ? ಪ್ರಜ್ಞೆ ಇಲ್ಲ, ಹುಚ್ಚು ಸಂಕಲ್ಪಗಳು. ಅದಕ್ಕೆ ತಾಯಿ ಅನಿಬಿಸೆಂಟ್ ಹೇಳೋದೇನಂದ್ರೆ ಪ್ರಜ್ಞಾವಂತನಾಗಿ ಇದೇ ಗುಣಗಳನ್ನ ಉದಾತ್ತ ಗುರಿಗಳಿಗಾಗಿ ಬಳಸ್ಕೊಳ್ತಕ್ಕಂಥ ವಿವೇಕ ಸಾಧಕನಲ್ಲಿ ಬಂದ್ಬಿಟ್ರೆ, ನಮ್ ಥಿಯಾಸಫಿಸ್ಟ್ ಅಲ್ಲಿ ವಿವೇಕದಿಂದ ಆ ಕಾರ್ಯತತ್ಪರತೆಯನ್ನ, ಪರಿಶ್ರಮವನ್ನ, ಸಂಕಲ್ಪವನ್ನ, ಏಕಾಗ್ರತೆಯನ್ನ ಬಳಸ್ಕೊಳ್ತಕ್ಕಂಥ ವಿವೇಕ ಬಂದ್ಬಿಟ್ರೆ ಆ ತಾಯಿ ಅಂತಾಳೆ ನಿಶ್ಚಯವಾಗಿ ಪ್ರಬಲ ಶಕ್ತಿಯಾಗಿ ಪರಿಣಮಿಸತಕ್ಕಂತ ಅವನಾಗ್ತಾನೆ ಆ ಸಾಧಕ. ಹಾಗಾಗಿ ತಾಯಿ ಹೇಳೋದು ಉದ್ದೇಶ ಬದಲಾವಣೆ ಮುಖ್ಯ. ಸಾಂಪ್ರದಾಯಿಕ ಭಗವದ್ಗೀತೆ ಪ್ರವಚನದಲ್ಲಿ ಇದು ಬರಲ್ಲ. ಉದ್ದೇಶ ಬದಲಾವಣೆ ಆಗ್ಬೇಕು. ಆಗ ಪ್ರವೃತ್ತಿ ಉದ್ದೇಶಕ್ಕಾಗಿ, ಅಥವಾ ನನ್ನ ಮನೆ ಚೆನ್ನಾಗಿ ಕಟ್ಟಬೇಕಕ್ಕಾಗಿ, ಅಥವಾ ನನ್ನ ಉದ್ಯೋಗದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗಾಗಿ ನನ್ನ ಉದ್ದೇಶ ಇತ್ತು, ಆ ಕಾರ್ಯತತ್ಪರತೆ ಇತ್ತು, ಆ ಹಾರ್ಡ್ ವರ್ಕ್ ಇತ್ತು. ಆದ್ರೆ ಈಗ ಏನಾಗ್ಬೇಕು? ಉದ್ದೇಶ ನಿವೃತ್ತಿ ಜೀವನಕ್ಕೆ, ಲೋಕ ಕಲ್ಯಾಣಕ್ಕೆ, ಗುರುಗಳ ಕಾರ್ಯಕ್ಕೆ, ಸರ್ವಜನರ ಕ್ಷೇಮಕ್ಕೆ ಇವುಗಳನ್ನ ನಾನು ಬೆಳೆಸ್ತೀನಿ ಅಂತಕ್ಕಂಥ ಉದ್ದೇಶಕ್ಕೆ ಬರ್ಬೇಕು. ಹಾಗಾಗಿ ಆ ಉದ್ದೇಶ ಬದಲಾವಣೆ ತುಂಬಾ ವಿವೇಕಯುತವಾಗಿ
ಇನ್ನು ಭಕ್ತಿ ಮಾರ್ಗದಲ್ಲಿ ಪ್ರತಿಫಲದ ಆಸೆಗಾಗಿ ಪರಮಾತ್ಮನನ್ನು ಭಜಿಸತಕ್ಕಂತಹ ಒಂದು ಸಾಂಪ್ರದಾಯಿಕ ವರ್ಗವಿದೆ. ನಾವೆಲ್ಲ ಹೆಚ್ಚಾಗಿ ಇವತ್ತಿನ ಪ್ರಪಂಚದಲ್ಲಿ ಈ ಗುಂಪಿಗೆ ಸೇರುವವರೇ. ನಿಷ್ಕಾಮ ಭಕ್ತಿ ಅಥವಾ ಕೇವಲ ಭಗವತ್ ಪ್ರೀತ್ಯರ್ಥವಾಗಿ ಪೂಜೆ ಆರಾಧನೆಗಳನ್ನ ಮಾಡುವವರು ಈ ದಿನಮಾನಗಳಲ್ಲಿ ತುಂಬಾ ಅಪರೂಪ. ಲೋಕ ಕಲ್ಯಾಣಕ್ಕಾಗಿ ಜಪ ತಪ ಪೂಜೆ ಉತ್ಸವಾದಿಗಳನ್ನು ಮಾಡಬೇಕೆನ್ನುತ್ತೆ ಶಾಸ್ತ್ರ. ಆದರೆ ಕಾಮ್ಯ ಸಿದ್ಧಿಗೆ ಅಂದ್ರೆ ಕೋರಿಕೆಗಳ ಈಡೇರಿಕೆಗೆ ನಾವು ಪೂಜಿಸುವುದೇ ಜಾಸ್ತಿ. ನಮ್ಮ ಕೋರಿಕೆಗಳ ರಿಕ್ವೆಸ್ಟ್ಗಳ ದೊಡ್ಡ ಪಟ್ಟಿಯೇ ದೇವರ ಮುಂದೆ ಹಿಡಿತೇವೆ. ಇದು ಹೇಗೆ ಭಕ್ತಿಯಾಗಲು ಸಾಧ್ಯ? ಪ್ರತಿಫಲಕ್ಕಾಗಿ ಪೂಜಿಸುವುದು ಉದಾತ್ತ ವಿಷಯವಲ್ಲ. ಉದಾಹರಣೆಗೆ ಹೇಳ್ತೀನಿ ನೋಡಿ. ವೈಶ್ಯನು ಇಚ್ಛಾಶಕ್ತಿಯಿಂದ ಪ್ರಭಾವಿತನಾಗಿ ಕಾಮ್ಯಾರ್ಥ ಕೋರಿಕೆಗಾಗಿ ದೇವರನ್ನ ಪೂಜಿಸ್ತಾನೆ, ಏಕೆಂದ್ರೆ ಧನ ಸಂಪಾದನೆ ಅವನ ಧರ್ಮ. ಹಾಗೆ ಕ್ಷತ್ರಿಯನಲ್ಲಿ ಕ್ರಿಯಾಶಕ್ತಿ ಅಭಿವೃದ್ಧಿ ಆಗಿದೆ. ಅದರಿಂದ ಏನಾಗಿದೆ? ದರ್ಪ ಭೋಗ ಸಾರ್ವಭೌಮತ್ವಗಳ ಸಂಪಾದನೆ ಅವನ ಧರ್ಮವಾಗಿದೆ. ಅವನ ಕರ್ತೃತ್ವ ಶಕ್ತಿ ಕ್ಷಾತ್ರ ಧರ್ಮದಿಂದ ಉಜ್ವಲಗೊಂಡಿದೆ. ಇನ್ನು ಜ್ಞಾನ ಶಕ್ತಿ ಅಂತಕ್ಕಂಥದ್ದು ಆ ಬ್ರಹ್ಮಜ್ಞಾನಿಗಳ ಬ್ರಾಹ್ಮಣರ ಪ್ರಧಾನ ಲಕ್ಷಣ. ಪಾರಲೌಕಿಕ ಸ್ವರ್ಗ ಪ್ರಾಪ್ತಿ ಅವನ ಧರ್ಮ. ಈ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಅವನು ಕಾರ್ಯಶೀಲನಾಗ್ತಾನೆ. ಹೀಗೆ ಅವರವರು ಇಚ್ಛಾವಸ್ತು ಪ್ರಾಪ್ತಿಗಾಗಿಯೇ ಬಾಹ್ಯದಲ್ಲಿ ಈ ಪೂಜಾ ಆರಾಧನೆಗಳನ್ನ ನೇಮಿಸಿರ್ತಾರೆ. ಇಚ್ಛೆ ತಪ್ಪಲ್ಲ, ಆದರೆ ಆ ಇಚ್ಛೆ ಅದೆಷ್ಟು ಲೌಕಿಕವಾಗಿರುತ್ತೋ ಅಷ್ಟು ಆಧ್ಯಾತ್ಮಿಕ ಸಾಧನೆ ದೂರವಾಗುತ್ತೆ. ಅದೇ ಇಚ್ಛೆಯನ್ನ ಜ್ಞಾನಕ್ಕಾಗಿ, ಆತ್ಮಜ್ಞಾನಕ್ಕಾಗಿ, ಬ್ರಹ್ಮಜ್ಞಾನಕ್ಕಾಗಿ ಬಳಸಿದರೆ ಸೂಕ್ಷ್ಮ ಲೋಕಗಳ ಮಟ್ಟವರೆಗೂ ನಾವು ಏರಬಹುದು ಅಂತ ಅನುಭವಿಸಿದವರು ಹೇಳ್ತಾರೆ. ಹಾಗಾಗಿ ಶ್ರೀಕೃಷ್ಣ ಹೇಳೋದೇನೆಂದ್ರೆ, ಅರ್ಜುನ, ಈ ಲೌಕಿಕ ಕೀರ್ತಿ ಅಧಿಕಾರ ಅಂತಸ್ತುಗಳಿಗಿಂತ, ಕೀರ್ತಿ ಪ್ರತಿಷ್ಠೆಗಳಿಗಿಂತ, ಭೋಗ ಜೀವನಕ್ಕಿಂತ ನೀನು ಯೋಗ ಜೀವನಕ್ಕೆ ಪ್ರಯತ್ನಿಸು. ಯೋಗ ಜೀವನದ ಮೇಲೆ ಭಕ್ತಿಯುಳ್ಳವನಾಗಿರು. ಪ್ರಾಪಂಚಿಕತೆಯಲ್ಲಿ ಅನಾಸಕ್ತಿಯನ್ನು ತೋರಿಸಿ ನಿನ್ನ ಪಾಲಿಗೆ ನೀನು ಕಠಿಣ ನಿಯಮಗಳನ್ನ ಪಾಲಿಸು. ನಿನ್ನ ನಿಯಂತ್ರಣ ನಿನ್ನ ಕೈಯಲ್ಲಿದೆ. ಹಾಗಾಗಿ ವೈರಾಗ್ಯ ಪಾಲಿಸು. ಸಂಸಾರಕ್ಕೆ ಪ್ರಪಂಚಕ್ಕೆ ಅಂಟಿಕೋಬೇಡ. ಆತ್ಮನಿಗೆ ನಿಷ್ಠನಾಗಿರು. ಕರ್ಮ ಫಲಾಪೇಕ್ಷೆ ಬಿಟ್ಟು ನಿರ್ಲಿಪ್ತನಾಗಿ ಆಶಾರಹಿತನಾಗಿ ಕರ್ಮಗಳನ್ನ ಆಚರಿಸು. ಈ ರೀತಿಯ ಸತ್ಕರ್ಮಗಳನ್ನ ಒಂದು ಯಜ್ಞದಂತೆ ಮಾಡು. ಪ್ರಾಪಂಚಿಕ ವಿಮುಖನಾಗು, ಬ್ರಹ್ಮನಿಗೆ ಅಭಿಮುಖನಾಗು, ನಿಷ್ಠನಾಗು. ವಿಕಾಸ ತುಂಬಾ ದೀರ್ಘವಾದುದು ಅರ್ಜುನ. ಶನೈ ರೂಪಮ್ಮೆ, ಸ್ವಲ್ಪವಾಗಿ, ಕ್ರಮವಾಗಿ, ನಿಧಾನವಾಗಿ, ಹಂತವಾಗಿ ನಿನ್ನ ಲೌಕಿಕ ಕಾಮನೆಗಳನ್ನ ಕೋರೆಗಳನ್ನ ದಮನ ಮಾಡಿ ಸಂಸ್ಕಾರ ಬೆಳೆಸ್ಕೊ. ಅಹಿಂಸೆಯನ್ನ ಪಾಲಿಸು. ಇಂದ್ರಿಯ ನಿಗ್ರಹವನ್ನು ಮಾಡು. ಇತರರ ತಪ್ಪುಗಳಿಗೆ ಕ್ಷಮಿಸುವ ಗುಣ ಔದಾರ್ಯ ಇಟ್ಟುಕೋ. ಆದ್ರೆ ನಿನ್ನ ದೋಷಗಳ ಬಗ್ಗೆ ನೀನು ಕಾಠಿಣ್ಯದಿಂದ ವರ್ತನೆ ಮಾಡ್ಕೋ. ಇತರರ ಮೇಲೆ ನಿನಗೆ ದಯೆ ಸಹನೆ ಇರಲಿ. ಇವೆಲ್ಲ ನೀನು ಮೈಗೂಡಿಸ್ಕೊಂಡ್ರೆ ಕ್ರಮೇಣ ನಿನ್ನ ಸಂಸ್ಕಾರ ಉದಾತ್ತ ಉನ್ನತ ಗುರಿಯತ್ತ ಹೋಗುತ್ತೆ. ಯಾಕೆ ಅಂತಂದ್ರೆ ಸತ್ ಆಚರಣೆ, ಸತ್ ಪ್ರಚೋದನೆ ನಿನಗಾಗಿ ನಿನಗೆ ಸಿಗುತ್ತಾ ಇದೆ. ಈ ರೀತಿ ಹಲವು ಜನ್ಮಗಳ ಆಚರಣೆಯ ನಂತರ ಒಂದೇ ದಿನ ನಾವು ವಿಕಾಸ ಆಗೋದಕ್ಕಾಗೋದಿಲ್ಲ. ಭಗವಾನ್ ಬುದ್ಧನಿಗೂ ಕೂಡ ಎಷ್ಟೋ ಜನ್ಮಗಳು ಬೇಕಾಯಿತು. ಹಲವು ಜನ್ಮಗಳ ಆಚರಣೆಯ ನಂತರ ಬಾಹ್ಯ ಸುಖಗಳನ್ನು ಬಾಹ್ಯ ವಸ್ತುಗಳಲ್ಲಿ ಹುಡುಕುವುದು ಒಂದು ರೀತಿಯ ಬೇಸರ ಬಂದ್ಬಿಡುತ್ತೆ. ಅಂತಹ ಸಂಧಿಕಾಲದಿಂದ ನೀನು ಏನೇನು ಮಾಡಿದ್ದೆ, ಏನೇನು ಗಳಿಸಿದ್ದೆ, ಏನೇನು ಎಂಜಾಯ್ ಮಾಡಿದ್ದೆ ಲೌಕಿಕ ಜೀವನದಲ್ಲಿ, ಇದೆಲ್ಲ ಒಂದು ದಿನ ನಿನಗೆ ನಿಸ್ಸಾರವಾಗಿ ಕಾಣುತ್ತೆ, ಕ್ಷಣಿಕ ಸುಖವಾಗಿ ಕಾಣುತ್ತೆ, ನೀರಸವಾಗಿ ಕಾಣುತ್ತೆ, ಶೂನ್ಯವಾಗಿ ಕಾಣುತ್ತೆ. ತತ್ಪರಿಣಾಮವಾಗಿ ನಿನಗೆ ಖಿನ್ನತೆ ಮೂಡುತ್ತೆ, ನಿರಾಸೆ ಮೂಡುತ್ತೆ, ಹತಾಶೆ ಮೂಡುತ್ತೆ. ಈ ಲೌಕಿಕ ಜೀವನದ ಮೇಲೆ ನಿನ್ನ ಬದುಕೇ ನಿನಗೆ ಬಂಧನವಾಗಿ
ನೀನಿರುವ ಮನೆಯೇ ನಿನಗೆ ಕಾರಾಗೃಹವಾಗಿ ಪರಿಣಮಿಸುತ್ತೆ. ಈ ರೀತಿಯಾಗಿ ಕ್ರಮಕ್ರಮವಾಗಿ ಶನೈ ನಿಧಾನವಾಗಿ ಎಲ್ಲ ಐಹಿಕ ಸುಖಗಳು ತೃಪ್ತಿಯನ್ನ ಕೊಡಲಾರವು ಎಂಬ ಅರಿವು ಜೀವಾತ್ಮನಿಗೆ ಮೂಡುತ್ತದೆ. ಎಲ್ಲ ರುಚಿ ನೋಡಿದ್ದಾಯ್ತು, ಅನುಭವಿಸಿದ್ದಾಯ್ತು, ಭೋಗ ಭಾಗ್ಯಗಳ ಆಳಕ್ಕೆಳೆದು ಅಸಹ್ಯ ಪಟ್ಟುಕೊಂಡಿದ್ದು ಆಯ್ತು. ಈ ಅಸಹನೆ ನಿನಗೆ ಮೂಡಿದಾಗ ಲೌಕಿಕದಲ್ಲಿ ನಿಜವಾದ ವೈರಾಗ್ಯ ಆಗ ಮೂಡುತ್ತೆ. ಆಗ ನಿಜವಾದ ಊರ್ಧ್ವಗಾಮಿ ಭಾವನೆ ನಿನಗೆ ಮೂಡುತ್ತೆ. ಆಗ ನಿನ್ನಲ್ಲಿ ಏನು ಉಂಟಾಗುತ್ತೋ ಆ ಒಂದು ಪರಿವರ್ತನೆ, ಆ ಪ್ರಜ್ಞಾ ವಿಕಾಸವೇ ನಿಜವಾದ ಭಕ್ತಿ. ಆ ಪರವಸ್ತುವಿನ ಆಕರ್ಷಣೆ, ಆ ಪರವಸ್ತುವಿನ ಮೇಲೆ ಆಸಕ್ತಿ ಮೂಡಿದಾಗ ಎಲ್ಲ ವಿಷಯ ತೃಷ್ಣೆಗಳು ಅಂದ್ರೆ ನಿನ್ನ ಕೋರಿಕೆಗಳು ಮಾಯವಾಗ್ತವೆ. ಆ ವಾಂಛೆ ನಿನಗೆ ಬಂದಾಗ ಪರಮಾತ್ಮ ಪ್ರಾಪ್ತಿಗೆ ಅದೊಂದು ಮೆಟ್ಟಲಾಗುತ್ತೆ, ಸೋಪಾನವಾಗುತ್ತೆ. ಆಗ ಪರಮಾತ್ಮ ಪರವಾದ ಆ ಇಚ್ಛೆ ನಿನಗೆ ಬಂದ ತಕ್ಷಣ ನೀನು ನಿಜವಾದ ಭಕ್ತಿ ಮಾರ್ಗದಲ್ಲಿದ್ದೀಯಾ ಅಂತ ಅರ್ಥ. ಬಾಹ್ಯ ವಸ್ತುಗಳ ಆ ನಾನಾ ಅಥವಾ ಹೋಯ್ತು, ಏಕತ್ವದ ಅಂತರ್ದರ್ಶನ ಸಿಕ್ಕಿತು. ಈ ಉನ್ನತ ಸ್ಥಿತಿ ನಿನ್ನಲ್ಲಿ ಮೂಡಿದಾಗ ಭಕ್ತಿಯ ಮೂಲ ಅದೇ. ಅಂದ್ರೆ ನಿವೃತ್ತಿ ಸ್ಥಿತಿಯ ಆರಂಭ, ಪ್ರವೃತ್ತಿ ಜೀವನದ ಅಂತ್ಯ, ಆ ಭಕ್ತಿ ಹುಟ್ಟುವ ಸಂಧಿಕಾಲ. ಆ ಪ್ರವೃತ್ತಿ ಜೀವನದ ಅಂತಕಾಲ, ನಿವೃತ್ತಿ ಜೀವನದ ಆರಂಭ ಕಾಲ, ಈ ಸಂಧಿಕಾಲ ಭಕ್ತಿಯ ಉಗಮ ಆಗುತ್ತೆ. ಎಷ್ಟು ಚೆನ್ನಾಗಿದೆ. ಬೇರೆ ವ್ಯಾಖ್ಯಾನಗಳು, ಭಾಷ್ಯಕಾರರು ಭಗವದ್ಗೀತೆಗೆ ಈ ಸಂಧಿಕಾಲದ ಬಗ್ಗೆನೇ ಅರಿವುಂಟು ಮಾಡೋದಿಲ್ಲ. ಆದ್ರೆ ಥಿಯಾಸಫಿಯ ಹಿನ್ನೆಲೆಯ ಆ ಶ್ವೇತ ಸರಸ್ವತಿ ಅನಿಬಿಸೆಂಟ್ರವರಿಗೆ ಎಂತಹ ಸಂಧಿಕಾಲ ಬಂದಿದೆಯೋ ನೋಡಿ. ಆ ಪ್ರವೃತ್ತಿ ಜೀವನದ ಅಂತ್ಯಭಾಗ ಮತ್ತು ನಿವೃತ್ತಿ ಜೀವನದ ಆರಂಭ ಇದ್ದರೆ ನೀನು ಆತ್ಮನಿಷ್ಠನಾಗಿರ್ತೀಯ. ಬ್ರಹ್ಮವಿದ್ಯೆಯಲ್ಲಿ, ಆತ್ಮವಿದ್ಯೆಯಲ್ಲಿ ನೀನು ಆಸಕ್ತಿ ಉಳ್ಳವನಾಗಿರ್ತೀಯ. ಆಗ ನಿನ್ನಲ್ಲಿ ಭಕ್ತಿಯ ಉಗಮ, ಆ ಭಕ್ತಿಯ ಬೀಜಗಳು ಹುಟ್ಟುತ್ತವೆ. ಈ ಉನ್ನತ ಸ್ಥಿತಿಯ ಭಕ್ತರು ಧ್ಯಾನದ ಮೊರೆ ಹೋಗ್ತಾರೆ. ಧ್ಯಾನದ ಮೂಲಕ ಅಂತರಂಗದಲ್ಲಿ ಬುದ್ಧಿಯ ಮೂಲಕ ಪರಮಾತ್ಮನನ್ನು ನೋಡ್ತಾರೆ. ಅವರು ನಿಜವಾದ ನನ್ನ ಭಕ್ತರು ಅರ್ಜುನ. ಆ ಪಂಥ ಇದೆಯಲ್ಲ, ಅದು ಭಕ್ತಿ ಪಂಥ. ಅದೇ ಪರಮಾತ್ಮನನ್ನು ಸಾಂಖ್ಯಯೋಗದ ಮೂಲಕ ದರ್ಶಿಸುವವರು ಜ್ಞಾನ ಪಂಥದವರು. ನಿಷ್ಕಾಮ ಕರ್ಮಯೋಗದ ಮೂಲಕ ಪರಮಾತ್ಮನನ್ನು ಅಂದ್ರೆ ನನ್ನನ್ನ ದರ್ಶಿಸುವವರು ಯಜ್ಞ ಪಂಥದವರು. ಅವರನ್ನ ಕರ್ಮಯೋಗಿಗಳು ಅಂತೇವೆ. ಆದ್ರೆ ಈ ಮೂರು ಮಾರ್ಗಗಳ ಗುರಿ ಒಂದೇ. ಅದೇ ಥಿಯಾಸಫಿಯಲ್ಲಿ ಹೇಳುವ ಮೂರು ಮಾರ್ಗಗಳು ತತ್ವಶಃ ಒಂದೇ. ಈ ಮೂರರ ಗುರಿ ಒಂದೇ. ಆದ್ದರಿಂದ ಆ ಮೂರು ಮಾರ್ಗಗಳ ತತ್ವಶಃ ಒಂದೇ. ಸಾಧನೆಯ ಭಾಗವಾಗಿ ಅವರವರ ಮನೋಧರ್ಮಕ್ಕೆ ಅನುಸಾರವಾಗಿ ಯಾವ ಮಾರ್ಗವನ್ನಾದರೂ ಅವಲಂಬಿಸಬಹುದು. ಇಚ್ಛಾಶಕ್ತಿ ಪ್ರಧಾನವಾಗಿದ್ದವನು ನಿಷ್ಕಾಮ ಕರ್ಮಯೋಗವನ್ನ, ಜ್ಞಾನಶಕ್ತಿ ಪ್ರಬಲವಾಗಿದ್ದವನು ಜ್ಞಾನಯೋಗವನ್ನ, ಸರ್ವ ಕರ್ಮವನ್ನು ಯಜ್ಞದಂತೆ ಪರಿಗಣಿಸಿ ಮಾಡುವವನು ಭಗವಂತನ ಪ್ರೀತಿಕರವಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಾಡಿದ್ದೇ ಆದರೆ ಭಕ್ತಿ ಯೋಗವನ್ನು ಸಾಧನೆ ಮಾಡಿದಂತಾಗ್ತಾನೆ. ಹಾಗಾಗಿ ಅರ್ಜುನ, ನೀನು ಜನ್ಮ ಜನ್ಮಗಳಿಂದ ಅಂತರಂಗದ ಶತ್ರುಗಳನ್ನ ನಿನ್ನ ಒಡನಾಡಿಗಳಾಗಿ ಅಂದ್ರೆ ನಿನ್ನ ಸ್ನೇಹಿತರಾಗಿ ಬೆಳೆಸ್ಕೊಂಡು ಬಂದಿದ್ದೀಯ. ಯಾವುದ ಅಂತರಂಗ ಶತ್ರುಗಳು? ಅರಿಷಡ್ವರ್ಗಗಳು. ಆ ಅರಿಷಡ್ವರ್ಗಗಳನ್ನ ನೀನು ಫ್ರೆಂಡ್ಸ್ ಮಾಡ್ಕೊಂಡಿದ್ದೀಯ. ಅವುಗಳನ್ನ ನೀನು ಕೊಂದು ವಿಷಯೋಪಭೋಗಗಳಿಂದ ವಿಮುಖನಾಗ. ವಿಷಯ ಸುಖ, ಇಂದ್ರಿಯ ಸುಖಗಳು ಮೊದಲು ನಿನಗೆ ಅಮೃತದಂತೆ ಕಾಣ್ತವೆ, ಕೊನೆಗೆ ಅವು ವಿಷದಂತೆ ಆಗ್ತವೆ. ಹಾಗಾಗಿ ಇಂದ್ರಿಯಗಳಿಗೆ ವಿಷಯ ವಾಸನೆಗಳೆಂಬ ಆಹಾರ ಕೊಡದೆ ಒಣಗಿಸು. ಏಕೆಂದ್ರೆ ಇಂದ್ರಿಯಗಳಿಗಿಂತ ಬಲವತ್ತರವಾದದ್ದು, ಶಕ್ತಿವಂತವಾದದ್ದು ಮನಸ್ಸು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಹಾಗಾಗಿ ಇಂದ್ರಿಯಗಳಿಗೆ ವಿಷಯ ವಾಸನೆಗಳೆಂಬ ಆ ಊಟವನ್ನ ಕೊಡಬೇಡ. ಹೀಗೆ ಪರಾವಸ್ತುವಿನ ಮೇಲೆ ಭಕ್ತಿಯಿಂದ ಅಂತಃಶಕ್ತಿ ಬೆಳೆಸಿಕೊಂಡು ನೀನು ಸಾಧನೆ ಮಾಡಿದಾಗ ಈ ಪ್ರಪಂಚದ ವಿಷಯಾಪೇಕ್ಷೆಗಳು ಇಂಗಿ ಹೋಗ್ತವೆ. ಹಾಗಾಗಿ ಪರಬ್ರಹ್ಮನೇ ಸಾಧಕನ ಸಂಮೋಹನ ಕೇಂದ್ರವಾಗ್ತಾನೆ.
ಆಗ ಅವನಿಗೆ ಪರಾತ್ಪರ ವಸ್ತುವಿನ ಆಕರ್ಷಣೆ ಬಲವಾಗುತ್ತೆ. ಇವೆಲ್ಲವೂ ಅಂದ್ರೆ ಈ ಪ್ರಪಂಚದಲ್ಲಿ ಗಳಿಸಿದ್ದು, ಮಾಡಿದ್ದು, ಅನುಭವಿಸಿದ್ದು ನಶ್ವರ, ಕ್ಷಣಿಕ, ಶುಷ್ಕ, ಏನೂ ಇಲ್ಲ ಇದರಲ್ಲಿ ಅಂತಕ್ಕಂತಹ ಭಾವನೆ ನಿನ್ನಲ್ಲಿ ಮೂಡಿದಾಗ, ಅಂತಹ ಸ್ಥಿತಿ ನಿನಗೆ ಬಂದಾಗ ನೀನು ಭಕ್ತಿ ಯೋಗವನ್ನ ಅಲ್ಲಿಂದ ಅನುಷ್ಠಾನ ಮಾಡ್ತೀಯ. ಆಗ ಸರ್ವ ಸನ್ಯಾಸಿಯಾಗಿ ಸರ್ವ ಅಪೇಕ್ಷೆ ಬಿಟ್ಟಂತಹ ಸರ್ವ ಸಂಘವನ್ನು ತ್ಯಜಿಸಿ ಯೋಗಾರೂಢನಾಗುವೆ. ಹೀಗಾಗಿ ಭಕ್ತಿ ಮಾರ್ಗ ಸುಲಭ ಹಾಗೂ ಸುಖಕರ. ಈ ರೀತಿ ಪರವಸ್ತುವನ್ನು ಮಾತ್ರ ಕೋರುವ ಅಪೇಕ್ಷೆ, ಆ ಪರಾತ್ಪರ ವಸ್ತುವಿನ ಮೇಲಿರ್ತಕ್ಕಂಥ ಆಕರ್ಷಣೆ, ಆ ಮನೋಸ್ಥಿತಿ, ಆ ಸಾಧನಾ ಸ್ಥಿತಿ ಮಾತ್ರ ಭಕ್ತಿ ಎನಿಸ್ಕೊಳ್ಳುತ್ತೆ. ಅಂತಹ ಭಕ್ತಿ ಮಾರ್ಗದಲ್ಲಿರ್ತಕ್ಕಂಥವರ ಲಕ್ಷಣಗಳು ಹೇಗಿರ್ತವೆ? ಆ ಭಕ್ತನ ಲಕ್ಷಣಗಳು ಅಂದ್ರೆ, ಆ ಭಕ್ತಿ ಮಾರ್ಗದ ಸಾಧಕ ಕಾಮನೆಗಳ ತೃಪ್ತಿಯ ಬಯಕೆಗೆ ಬೀಳದೆ ದೃಢ ಮನಸ್ಕನಾಗಿರ್ತಾನೆ. ನಿತ್ಯ ಜೀವನದ ಸುಖ ದುಃಖಗಳಿಗೆ, ಸಾಂಸಾರಿಕ ಸುಖ ದುಃಖಗಳಿಗೆ ನಿರ್ಲಕ್ಷ್ಯ ತೋರ್ತಾನೆ. ಪ್ರವೃತ್ತಿ ಮಾರ್ಗದ ಪ್ರಾಪಂಚಿಕತೆಯ ಇಚ್ಛೆ ಇಲ್ಲ. ಸದಾ ಪರಬ್ರಹ್ಮನೆಡೆಗೆ, ಪರಾತ್ಪರ ವಸ್ತುವಿನೆಡೆಗೆ ಗಮನ ಇರುತ್ತೆ. ಸುಖ ದುಃಖಗಳನ್ನು ಸಮತ್ವವಾಗಿ ಸ್ವೀಕಾರ ಮಾಡ್ತಾನೆ. ಮತ್ತು ಆ ಸುಖ ದುಃಖಗಳು ನಶ್ವರವೆಂಬ ಉಪೇಕ್ಷೆ, ಅವು ಹಗಲು ರಾತ್ರಿಗಳಂತೆ ಬಂದು ಹೋಗ್ತವೆ ಎಂಬತಕ್ಕಂತಹ ವಿವೇಕವನ್ನ ತಿಳ್ಕೊಳ್ತಾನೆ. ಸುಖಕ್ಕೆ ಹಿಗ್ಗದಂಗೆ, ದುಃಖಕ್ಕೆ ಕುಗ್ಗದ ಆ ಮನೋಸ್ಥಿತಿಯನ್ನ ಬೆಳೆಸ್ಕೊಳ್ತಾನೆ. ಏನೇ ಪ್ರಿಯವಾಗ್ಲಿ ಅದಕ್ಕೆ ಅವನು ಹರ್ಷ ಪಡೋದಿಲ್ಲ. ಹಾಗಂತ ಹೇಳಿ ಅಪ್ರಿಯಗಳಾದಾಗ ಅವನು ದುಃಖ ಪಡೋದಿಲ್ಲ. ಈ ರೀತಿ ಸಮತ್ವದ ಸಮನ್ವಯ ಅವನ ಸ್ವಭಾವ ಇರುತ್ತೆ. ಪ್ರತಿಫಲಾಕ್ಷೆ ಇಲ್ಲದಿರ, ಪ್ರತಿಫಲಾಪೇಕ್ಷೆ ಇಲ್ಲದಿರ ಅವನು ಕರ್ಮಗಳನ್ನು ಮಾಡುವುದಾಗ್ಲಿ, ದೇವರ ಪೂಜೆಗಳನ್ನು ಮಾಡುವುದಾಗ್ಲಿ, ಅಥವಾ ಯಜ್ಞ ಯಾಗಾದಿಗಳನ್ನು ಮಾಡುವುದಾಗ್ಲಿ ಅವನು ಮಾಡ್ತಾನೆ ಹೊರತು ಏನು ಅಪೇಕ್ಷೆ ನಿರೀಕ್ಷೆ ಎರಡೂ ಇರೋದಿಲ್ಲ. ಅವನ ಮನಸ್ಸಿನಲ್ಲಿ ಅನನ್ಯ ಚಿಂತೆಯಂತೂ అంటే ಅನನ್ಯ ಚಿತ್ತನಾಗಿ ನಾನು ಭಗವಂತನನ್ನು ಮಾತ್ರ ಸ್ಮರಿಸ್ತೇನೆ, ಭಗವಂತನ ಪ್ರೀತಿಕರವಾಗಿ ನಾನು ಕೆಲಸಗಳನ್ನು ಮಾಡ್ತೇನೆ, ಅವನನ್ನ ಆಶ್ರಯ ಮಾಡ್ತಾನೆ ಅಂತ ಹೇಳಿ ಸತತವಾಗಿ ಧ್ಯಾನ, ಅಭ್ಯಾಸ, ಅಧ್ಯಯನ, ಸೇವೆ ಇತ್ಯಾದಿಗಳಲ್ಲಿ ಮಗ್ನನಾಗ್ತಾನೆ. ಆಗ ಅವನು ಪರಮಾತ್ಮನ ನಿಜವಾದ ಭಕ್ತನಾಗ್ತಾನೆ, ಪೂಜಕನಾಗ್ತಾನೆ, ನಮಸ್ಕರಿಸ್ತಾನೆ, ಅನನ್ಯ ಭಕ್ತನಾಗ್ತಾನೆ. ಅನುದಿನ ಅನುಕ್ಷಣ ಭಗವಂತನ ಚಿಂತನೆಯಲ್ಲಿರ್ತಾನೆ. ಈ ಸರ್ವ ಸಮರ್ಪಣಾ ಭಾವವೇ ಭಕ್ತನ ಲಕ್ಷಣ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷಾ ಜನಾರ್ದನ. ಅಂದ್ರೆ ಈ ಸರ್ವ ಸಮರ್ಪಣಾ ಭಾವದಲ್ಲಿ ಭಗವಂತನಿಗೆ ಯಾರು ಸಮರ್ಪಣೆ ಮಾಡಿಕೊಳ್ತಾರೋ ಅವನು ನಿಜವಾದ ಭಕ್ತ. ಅಂತಹ ಭಕ್ತನಿಗೆ ದಿವ್ಯ ಜ್ಞಾನ, ಬ್ರಹ್ಮಜ್ಞಾನ, ಥಿಯಾಸಫಿ ಜ್ಞಾನ, ಆತ್ಮಜ್ಞಾನ ಕರತಲ ಮೂಲಕ ಅಂದ್ರೆ ಅವನು ಒದಗಿ ಬರುತ್ತೆ. ಭಕ್ತನ ಸಂಕಲ್ಪ, ಈಶ್ವರ ಸಂಕಲ್ಪ ಸಮಶ್ರುತಿಕೊಂಡು ಒಂದೇ ಆಗ್ಬಿಡ್ತವೆ. ಈ ರೀತಿ ಭಕ್ತನು ತನ್ನ ಭಕ್ತಿಯ ಪರಾತ್ಪರ ವಸ್ತುವಿನೊಂದಿಗೆ ಐಕ್ಯವಾಗ್ಬಿಡ್ತಾನೆ. ಅಂತಹ ಭಕ್ತನ ಮೂಲಕ ಈಶ್ವರನ ಅನುಗ್ರಹ ಶಕ್ತಿ ಭೂಲೋಕಕ್ಕೆ ಪ್ರವಹಿಸುತ್ತದೆ, ಕಾಲುವೆಯಲ್ಲಿ ನೀರು ಬಂದಂಗೆ. ಇಂತಹ ಭಕ್ತನಿಗೆ ಈ ಜಗತ್ತಿನಲ್ಲಿ ಮಾಡಬೇಕಾದ ಇನ್ಯಾವ ಧರ್ಮಗಳು ಇರುವುದಿಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಭಜ. ಎಲ್ಲ ಧರ್ಮಗಳನ್ನು ತೊರೆದ ಆ ಭಕ್ತ ಈಶ್ವರನಿಗೆ ಮಾತ್ರ ಶರಣಾಗ್ತಾನೆ. ಇಂತಹ ಭಕ್ತನು ಲೋಕಕ್ಕೆ ಉಪಕಾರಿ ಆಗ್ತಾನೆ. ಅಂತಹ ಭಕ್ತನಿಂದ ಲೋಕ ಉದ್ವೇಗಗೊಳ್ಳುವುದಿಲ್ಲ. ಆ ಭಕ್ತನೂ ಕೂಡ ಈ ಲೋಕದಲ್ಲಿ ಏನೇ ಆಗ್ಲಿ ಅವನು ಉದ್ವೇಗಗೊಳ್ಳಲ್ಲ. ಇಂತಹ ಭಕ್ತ ಸರ್ವ ವ್ಯತೆ ಬಿಟ್ಟವನು ಹಾಗೂ ನಿಂದಾಸ್ತುತಿಗಳಲ್ಲಿ ಸಮವಾಗಿರತಕ್ಕವನು. ಯಾರಾದ್ರೂ ಹೊಗಳಿ, ಯಾರಾದ್ರೂ ತಗೊಳ್ಳಿ, ಅವನು ಅದಕ್ಕೆ ಹಿಗ್ಗೋದಿಲ್ಲ, ಇದಕ್ಕೆ ಕುಗ್ಗೋದಿಲ್ಲ, ಸದಾ ಮೌನಿಯಾಗಿರ್ತಾನೆ ಅಂತ ಭಕ್ತ. ಆ ಭಕ್ತನು ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡು ಸದಾ ಸಂತುಷ್ಟನಾಗಿರ್ತಾನೆ, ಸಂತೃಪ್ತಿಕರವಾಗಿರ್ತಾನೆ, ಸುಖ ದುಃಖವನ್ನ ಸಮನಾಗಿ ಕಾಣ್ತಾನೆ. ಅಪೇಕ್ಷೆ ಅನಪೇಕ್ಷೆಗಳಿಗೆ ಅವನು ಅತೀತನಾಗಿರ್ತಾನೆ, ಸುಸ್ಥಿರನಾಗ್ತಿರ್ತಾನೆ. ಅದು ಮದ್ಭಕ್ತ ಸಮೇ ಪ್ರಿಯ. ಅಂತಹ ಭಕ್ತನು ನನಗೆ ಪ್ರಿಯನಾದವನು ಆಗ್ತಾನೆ ಅರ್ಜುನ ಎಂಬುದಾಗಿ ಗೀತಾಚಾರ್ಯ ಶ್ರೀ ಕೃಷ್ಣ ಪರಮಾತ್ಮ ಭಕ್ತಿಯ ಭಕ್ತನ ಲಕ್ಷಣಗಳನ್ನ, ಸಾಧನೆಗಳನ್ನ, ಸ್ವಭಾವಗಳನ್ನ ವಿವರಿಸ್ತಾನೆ. ಇಂತಹ ಸದ್ಭಕ್ತರಾಗುವ ನಿಟ್ಟಿನಲ್ಲಿ
ನಮ್ಮಗಳ ಸಾಧನೆ ಇರಬೇಕು ಅಂತ ಹೇಳಿ ಅನಿಬಿಸೆಂಟರವರು ಇಡೀ 700 ಶ್ಲೋಕಗಳ 18 ಅಧ್ಯಾಯಗಳ ಆ ಭಗವದ್ಗೀತೆಯನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ಮೇಲೆ ಆ 4 ಭಾಗಗಳು ಮಾಡಿ ಎಲ್ಲೆಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ತಕ್ಕಂತ ಭಕ್ತಿಯ ಆ ಸಿಂಚನ ಇರುತ್ತೋ ಅವುಗಳೆಲ್ಲವನ್ನ ಒಂದು ಕಡೆಗೆ ಸೇರಿಸಿ ಒಂದು ಅಧ್ಯಾಯ, ಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನೆಲ್ಲ ಒಂದು ಅಧ್ಯಾಯ, ಕರ್ಮಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಗ ಒಂದು ಅಧ್ಯಾಯ, ಇದರ ಜೊತೆಗೆ ಯೋಗ ಸಾಧನೆಗೆ ಮತ್ತು ಈಗಿರ್ತಕ್ಕಂಥ ಪರಿಸ್ಥಿತಿಗಳಿಗೆ ತಕ್ಕಂತೆ ಯೋಗ ಸಾಧನೆಗೆ ಬೇಕಾಗಿರ್ತಕ್ಕಂತಹ ಆ ಪೂರ್ವ ಸಿದ್ಧತೆಗಳಿಗೆ ಒಂದು ಅಧ್ಯಾಯ, ಈ ರೀತಿ ಒಟ್ಟು 4 ಅಧ್ಯಾಯಗಳಾಗಿ ಮಾಡಿ ಅನುಷ್ಠಾನಕ್ಕೆ ಬೇಕಾದಂತಹ ರೀತಿಯಲ್ಲಿ ಅದನ್ನು ನಮಗೆ ಸೂಚನೆ ಕೊಟ್ಟಿದ್ದಾರೆ. ನೋಡಲು ಸಣ್ಣ ಗ್ರಂಥವಾದರೂ ಕೂಡ ಭಗವದ್ಗೀತಾ ಅಧ್ಯಯನಕ್ಕೆ ಸಲಹೆಗಳು ಅಥವಾ ಸೂಚನೆಗಳು ಅಂತಕ್ಕಂಥ ಆ ಪುಸ್ತಕದಲ್ಲಿ ಥಿಯಾಸಫಿಸ್ಟ್ರಿಗೆ ಬೇಕಾಗಿರ್ತಕ್ಕಂತಹ ಆ ಜ್ಞಾನವು ತುಂಬಾ ಚೆನ್ನಾಗಿ ಸಿಗುತ್ತೆ. ಇಂಥ ಅವಕಾಶವನ್ನು ನಮಗೆ ನೀಡಿದಂತಹ ಎಲ್ಲ ಹಿರಿಯರಿಗೆ ನಾನು ನಮಿಸಿ, ಸದ್ಗುರುಗಳಿಗೆ ನಮಿಸಿ, ಯೋಗಾಚಾರ್ಯರಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನು ಆ ಯೋಗ ಸಮನ್ವಯನವನ್ನು ನಮ್ಮಲ್ಲಿ ಉಂಟು ಮಾಡ್ಲಿ ಅಂತ ನಾನು ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಆತ್ಮೀಯ